ನಿಮ್ಮ ಯುಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು. ಇನ್ನೂ ಕೂಡ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ಚಾನಲ್ ಲಿಂಕನ್ನು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನು ಆಗ್ತಿದ್ದಾವೆ ಅಂತ. ಬನ್ನಿ ಈಗ ಏನು ಮಾಡೋಣ, ಅಧ್ಯಯನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಮಾಡೋಣ, ಕೆಲವು ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಶಿಲಾಗೋಳದ ಬಗ್ಗೆ ಅಧ್ಯಯನವನ್ನ ಮಾಡಿ ಬಂದಿದ್ದೇವೆ. ಆ ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನೋಡ್ತೇವೆ ಹಾಗೂ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನು ನೋಡ್ತೇವೆ. ಇದರೊಳಗೆ ಏನೇನೈತಂತ ಕೂಡ ನಾವು ನೋಡಿದ್ದೇವೆ. ಏನೇನೈತಂದ್ರೆ ಭೂಕವಚನ್ನ ನೋಡ್ತೇವೆ, ಕ್ರಸ್ಟ್, ಆಮೇಲೆ ಮ್ಯಾಂಟಲ್ ಅನ್ನ ನೋಡ್ತೇವೆ, ಆಮೇಲೆ ಕೇಂದ್ರ ಗೋಳವನ್ನ ನೋಡ್ತೇವೆ. ಇಷ್ಟು ನೋಡ್ತೇವೆ. ಮತ್ತೆ ಏನು ನೋಡ್ತೇವೆ ಅಂದ್ರೆ ಶಿಲೆಗಳನ್ನು ನೋಡ್ತೇವೆ. ಇದರೊಳಗೆ ಏನು ನೋಡ್ತೇವೆ ಮತ್ತೆ ಶಿಲೆಗಳಂತ ನೋಡ್ತೇವೆ. ಶಿಲೆಗಳಲ್ಲಿ ಅಗ್ನಿಶಿಲೆಗಳು, ಕನ್ನಶಿಲೆಗಳು ಮತ್ತು ರೂಪಾಂತರ ಶಿಲೆಗಳನ್ನು ಅಧ್ಯಯನವನ್ನ ಮಾಡಿ ಬಂದಿದ್ದೇವೆ. ಈಗ ಮುಂದಿನ ಒಂದು ತರಗತಿ ಹೋಗುವುದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ನನಗೆ ಕೆಲವು ವಿಡಿಯೋಸ್ಗಳಿದ್ದಾವೆ. ಆ ವಿಡಿಯೋಸ್ಗಳನ್ನು ನೋಡ್ರಿ. ಇಲ್ಲಿ ಮೊದಲೇ ವಿಡಿಯೋ ನೋಡ್ರಿ, ಇಲ್ಲಿ ಯಾವುದಿದೆ ಅಂತ. ಇಲ್ಲಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನು ಕಾಣ್ತಾ ಇದ್ದಾರೆ ನಿಮಗೆ ಹೇಳಿ ನೋಡೋಣ. ಏನು ಕಾಣ್ತಾ ಇದೆ ನಿಮಗೆ ವಿಡಿಯೋದಲ್ಲಿ? ಈ ವಿಡಿಯೋದಲ್ಲಿ ನಿಮಗೆ ಜ್ವಾಲಾಮುಖಿಗಳು ಕಾಣ್ತಾ ಇದ್ದಾವೆ. ಏನು ಜ್ವಾಲಾಮುಖಿಗಳು, ವಾಲ್ಕೆನೋಸ್ ಅಂತ ನೋಡ್ತೇವೆ. ಮುಂದಿನ ಒಂದು ವಿಡಿಯೋ ನೋಡ್ರಿ. ಈ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ನಿಮಗೆ? ಏನು ಕಾಣ್ತಾ ಇದೆ ಈ ವಿಡಿಯೋದಲ್ಲಿ ನಿಮಗೆ? ಕೆಲವು ಮನೆಗಳಿದ್ದಾವೆ ಮತ್ತು ಭೂಮಿ ಏನಾಗ್ತಿದೆ, ಸೀಳ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇದೆ? ಭೂಕಂಪನ ಆಗ್ತಾ ಇದೆ. ಏನಾಗ್ತಾ ಇದೆ? ಭೂಕಂಪನ ಆಗ್ತಾ ಇದೆ. ಅರ್ಥಕ್ವಿಕ್ ಅಂತ ನೋಡ್ತೇವೆ. ಹೌದಾ? ಇವತ್ತಿನ ಒಂದು ತರಗತಿ ಯಾವುದಂದ್ರೆ ಜ್ವಾಲಾಮುಖಿಗಳು, ಭೂಕಂಪನಗಳು ಹಾಗೂ ಸುನಾಮಿಗಳಂತ ಈ ಒಂದು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಏನೇನದಾವ ಏನೇನಿಲ್ಲ ಎಲ್ಲ ಒಂದೊಂದಾಗಿ ಏನ್ ಮಾಡೋಣ, ವಿವರವಾಗಿ ತಿಳಿತಾ ಹೋಗೋಣಂತೆ. ಓಕೆನಾ? ಭೂಕವಚದ ಶಕ್ತಿಗಳು. ಯಾವುದು? ಭೂಕವಚದ ಶಕ್ತಿಗಳು. ಭೂಮಿಯು 2 ಬಗೆಯ ಶಕ್ತಿಗಳನ್ನು ಹೊಂದಿದೆ. ಈ ಶಕ್ತಿಗಳು ಭೂ ಮೇಲ್ಮೈನ ಸ್ವರೂಪಗಳ ಮೇಲೆ ಪರಿಣಾಮವನ್ನು ಬೀರ್ತಾವೆ. ಯಾವ? ಈ ಭೂಮಿಯ 2 ಬಗೆಯ ಶಕ್ತಿಗಳದಾವಲ್ಲ, ಅವು ಏನ್ ಮಾಡ್ತಾವಂದ್ರೆ ಭೂಮಿಯ ಭೂ ಮೇಲ್ಮೈನ ಸ್ವರೂಪಗಳ ಮೇಲೆ ಏನ್ ಮಾಡ್ತೈತಂದ್ರೆ ಕೆಲವು ಪರಿಣಾಮಗಳನ್ನ ಬೀರ್ತಾವ. ಅವುಗಳು ಯಾವ್ಯಾವ ಇದಾವಂದ್ರೆ, ಒಂದನೇದಾಗಿ ಅಂತರ್ಜನಿತ ಶಕ್ತಿಗಳು. ಯಾವುದು? ಎಂಡೋಜೆನಿಕ್ ಫೋರ್ಸ್ ಅಂತ ನೋಡ್ತೀವಿ. ಯಾವುದು? ಅಂತರ್ಜನಿತ ಶಕ್ತಿಗಳು. ಇನ್ನೊಂದು ಯಾವ್ದಂದ್ರೆ ಬಾಹ್ಯ ಶಕ್ತಿಗಳು, ಎಕ್ಸ್ಟರ್ನಲ್ ಆರ್ ಎಕ್ಸೋಜೆನಿಕ್ ಫೋರ್ಸ್ ಅಂತ ನೋಡ್ತೀವಿ. ಯಾವುದು? ಬಾಹ್ಯ ಶಕ್ತಿಗಳು, ಅಂತರ್ಜನಿತ ಶಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳನ್ನ ನೋಡೋಣ. ಒಂದನೇದಾಗಿ ಅಂತರ್ಜನಿತ ಶಕ್ತಿಗಳನ್ನ ನೋಡ್ತಾ ಹೋಗೋಣ. ಯಾವುದು? ಎಂಡೋಜೆನಿಕ್ ಫೋರ್ಸ್ ಅಂತ ನೋಡೋಣ. ಯಾವುದು? ಅಂತರ್ಜನಿತ ಶಕ್ತಿಗಳು. ಇವುಗಳು ಏನಾಗ್ತಾವಂದ್ರೆ ಭೂಮಿಯ ಒಳಗಿನ ಅಥವಾ ಆಂತರಿಕ ಶಕ್ತಿಗಳು. ಯಾವ? ಈ ಅಂತರ್ಜನಿತ ಶಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳು ಏನಾಗಿದ್ದಾವೆ? ಇವು ಭೂಮಿಯ ಒಳಗಿನ ಅಥವಾ ಆಂತರಿಕ ಶಕ್ತಿಗಳು. ಇವುಗಳಿಂದ ಏನಾಗ್ತಿತ್ತಂದ್ರ ಭೂ ಮೇಲ್ಮೈನ ಸ್ವರೂಪಗಳು ಕ್ಷಿಪ್ರವಾಗಿ ಬದಲಾವಣೆ ಹೊಂದುತ್ತವೆ. ಉದಾಹರಣೆಗೆ ಏನಂತ? ಜ್ವಾಲಾಮುಖಿಗಳು ಮತ್ತು ಭೂಕಂಪನಗಳು ಅಂತ ನೋಡ್ತೇವೆ. ಯಾವುದು? ಜ್ವಾಲಾಮುಖಿಗಳು ಮತ್ತು ಭೂಕಂಪನಗಳು ಅಂತ ನೋಡ್ತೇವೆ. ಮೊದಲೇದಾಗಿ ಏನ್ ನೋಡೋಣ ಅಂದ್ರೆ ಜ್ವಾಲಾಮುಖಿಗಳು ಅಂತ ನೋಡೋಣ. ಯಾವುದು? ಮೊದಲೇದಾಗಿ ಜ್ವಾಲಾಮುಖಿಗಳು ನೋಡೋಣ. ಜ್ವಾಲಾಮುಖಿಯ ರಚನೆ ಕೂಡ ನೋಡೋಣ. ಹೌದಲ್ಲ? ಮೊದಲೇದಾಗಿ ಜ್ವಾಲಾಮುಖಿಗಳನ್ನ ನೋಡ್ತಾ ಇದ್ದೇವೆ, ಅದರ ರಚನೆ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಜ್ವಾಲಾಮುಖಿಯ ರಚನೆ. ಭೂ ಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗ್ತಾವ. ಅವುಗಳ ಮೂಲಕ ಏನಾಗ್ತಿತ್ತಂದ್ರೆ ಭೂಮಿಯ ಒಳಗಿನ ಶಿಲಾಪಾಕ ಏನಾಗ್ತೈತಂದ್ರ ಹೊರಬೀಳುವುದನ್ನು ಜ್ವಾಲಾಮುಖಿ ಎಂದು ಕರೆಯುವರು. ನೋಡಿ, ಏನಾಗ್ತೈತಂದ್ರ ಭೂ ಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗಿ ಏನಾಗ್ತಾವೆ ಅಂದ್ರೆ ಅವುಗಳ ಮೂಲಕ ಭೂಮಿಯ ಒಳಗಿರುವಂತಹ ಶಿಲಾಪಾಕ ಏನ್ ಮಾಡ್ತೈತಂದ್ರೆ ಹೊರಬೀಳುವುದನ್ನ ಜ್ವಾಲಾಮುಖಿಗಳು ಎಂದು ಕರೆಯುವರು. ಭೂಕವಚದಿಂದ ನೇರವಾಗಿ ಏನಾಗ್ತೈತಿ, ಆಳದಲ್ಲಿರುವಂತಹ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ರಂಧ್ರವನ್ನ ಏನಂತ ಕರಿತೇವೆ ಅಂದ್ರೆ ಅದನ್ನ ನಾಳವೆನ್ನುವರು. ನೋಡ್ರಿ, ಭೂಕವಚ ಐತೆ. ಈಗ ಇಲ್ಲಿ ಭೂಕವಚ ಕಾಣ್ತಾ ಇದೆ ನೋಡಿ ನಿಮ್ಗೆ, ಇದು ಭೂಕವಚ. ಈ ಭೂಕವಚದಿಂದ ನೇರವಾಗಿ ಏನ್ ಮಾಡುತ್ತೆ, ಆಳದಲ್ಲಿರುವಂತಹ ಶಿಲಾಪಾಕ, ಇಲ್ಲಿ ಶಿಲಾಪಾಕ ಕಾಣಕತ್ತೈತ ನಿಮ್ಗೆ, ಆ ಜಾಗಕ್ಕ ಸಂಪರ್ಕ ಕಲ್ಪಿಸುವಂತಹ ರಂಧ್ರಗಳನ್ನ ಏನಂತ ಕರೀತಾರ ಅಂದ್ರೆ ಅದನ್ನ ನಾಳವೆನ್ನುವರು ಅಂತ ನೋಡ್ತೇವೆ ನಾವು. ಇದರ ಮೂಲಕ ಏನಾಗ್ತೈತೆ ಅಂದ್ರೆ ಶಿಲಾಪಾಕ ಹೊರಗೆ ಬರ್ತೈತಿ. ಆಮೇಲೆ ಶಿಲಾಚೂರುಗಳನ್ನ ನೋಡ್ತೇವೆ. ಯಾವುದು? ಮೊದಲೇದಾಗಿ ಶಿಲಾಪಾಕ ನೋಡ್ತೇವೆ. ಶಿಲಾಪಾಕ ಇಲ್ಲಿ ಬರ್ತಾ ಇದೆ ನೋಡಿ, ಇದು ಶಿಲಾಪಾಕ.
ಆಮೇಲೆ ಏನಾಗುತ್ತೆ ಅಂದರೆ ಶಿಲಾಚೂರುಗಳನ್ನು ನೋಡ್ತೇವೆ, ಇಲ್ಲಿ ಬೀಳಾಕತ್ತಾವ ನೋಡ್ರಿ, ಇಲ್ಲಿ ಶಿಲಾಚೂರುಗಳು ಏನಾಗ್ತವೆ, ಇಲ್ಲಿ ಬೀಳಾಕತ್ತಾವ. ಮತ್ತೇನು ನೋಡ್ತೇವೆ, ಲಾವಾರಸವನ್ನು ನೋಡ್ತೇವೆ, ಮತ್ತು ಬೂದಿಯನ್ನು ನೋಡ್ತೇವೆ, ಮತ್ತೇನು ನೋಡ್ತೇವೆ, ನೀರಾವಿಯನ್ನು ನೋಡ್ತೇವೆ, ಮತ್ತು ಜ್ವಾಲೆಗಳು ಮತ್ತು ಇತರೆ ಅನಿಲಗಳು ಭೂಮಿಯ ಅಂತರಾಳದಿಂದ ಏನು ಮಾಡ್ತಾವೆ, ಹೊರ ಹೊಮ್ಮುವುದನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ನೋಡ್ರಿ ನೀವು, ಇಲ್ಲೆಲ್ಲ ಆಗ ನೋಡ್ರಿ, ಇಲ್ಲಿ ಒಂದು ಜ್ವಾಲಾಮುಖಿ ಕೊಟ್ಟಿದ್ದೇನೆ ನಿಮಗೆ. ಈ ಜ್ವಾಲಾಮುಖಿಯಲ್ಲಿ ಏನಾಗ್ತಾ ಇದೆ ಅಂದರೆ ಜ್ವಾಲಾ ಬೂದಿಗಳನ್ನು ನೋಡಕತ್ತೀರಿ, ಮತ್ತು ಅನಿಲಗಳು ಇಲ್ಲಿ ಕಾಣಕತ್ತಾವ. ಲಾವಾನಾಳ ಇಲ್ಲಿ ನೋಡ್ತೀರಿ, ಜ್ವಾಲಾಮುಖಿ ಬಾಯಿ ಇಲ್ಲಿದೆ. ಆಮೇಲೆ ಉಪನಾಳಗಳನ್ನು ನೋಡ್ತೀರಿ. ಆಮೇಲೆ ಏನು ನೋಡ್ತೀರಿ, ಲಾವಾರಸದಿಂದ ಕಠಿಣ ಪದರಗಳು ಮತ್ತು ಹಿಂದೆ ಹೊರ ಚೆಲ್ಲುವಂತಹ ಬೂದಿಗಳನ್ನು ಇಲ್ಲಿ ಕೂಡ ನೋಡಬಹುದು. ಜ್ವಾಲಾಮುಖಿಯ ರಚನೆ ಇದು, ಹೌದಾ? ನೋಡಿದ್ರಲ್ಲ ಜ್ವಾಲಾಮುಖಿಯ ರಚನೆ. ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಏನಂತ ಕರೀತಾರಂದ್ರೆ ಜ್ವಾಲಾಮುಖಿಯ ಕುಂಡ ಅಂತ ಕರೀತಾರೆ. ಏನಂತ ಕರೀತಾರ? ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಏನಂತ ಕರೀತಾರ? ಜ್ವಾಲಾಮುಖಿಯ ಕುಂಡ ಅಂತ ಕರೀತಾರ. ತಗ್ಗಾದಂತಹ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಏನಂತ ಕರೀತಾರೆ ಅಂದ್ರೆ ಇಂಗ್ಲಿಷ್ನಲ್ಲಿ ಕಾಲ್ಡೇರಾ ಅಂತ ಕರೀತಾರೆ. ಏನಂತ ಕರೀತಾರೆ ಇಂಗ್ಲಿಷ್ನಲ್ಲಿ? ಕಾಲ್ಡೇರಾ ಅಂತ ಕರೀತಾರೆ. ಯಾವುದು? ಜ್ವಾಲಾಮುಖಿ ಕುಂಡನ್ನ. ಇಲ್ಲಿ ಕಾಣಕತ್ತಿರ್ಬೇಕು, ಇಲ್ಲಿ ಬಾಯಿ ಕಾಣಕತ್ತೈತಲ್ಲ ಅದರದ್ದು, ಇದಕ್ಕೆ ಜ್ವಾಲಾಮುಖಿ ಕುಂಡ ಅಂತ ಕರೀತಾರೆ. ಜ್ವಾಲಾಮುಖಿಯ ವಿಧಗಳನ್ನು ನೋಡ್ತಾ ಹೋಗೋಣ. ಜ್ವಾಲಾಮುಖಿಗಳನ್ನು ಅವುಗಳ ಕಾರ್ಯಾಚರಣೆಯನ್ನು ಆಧರಿಸಿ ನಾವೇನು ಮಾಡ್ತೇವೆ ಅಂದರೆ 3 ವಿಧಗಳಾಗಿ ವಿಂಗಡಿಸಬಹುದು. ಏನು? ಅದರ ಕಾರ್ಯಾಚರಣವನ್ನು ಆಧರಿಸಿ ನಾವೇನು ಮಾಡ್ತೇವೆ? 3 ವಿಧಗಳಾಗಿ ವಿಂಗಡಿಸ್ತೇವೆ. ಯಾವ್ಯಾವ ಅಂದರೆ ಜಾಗೃತ ಅಥವಾ ಸಕ್ರಿಯ ಜ್ವಾಲಾಮುಖಿಗಳಂತ ನೋಡ್ತೇವೆ, ಸುಪ್ತ ಜ್ವಾಲಾಮುಖಿಗಳಂತ ನೋಡ್ತೇವೆ, ಲುಪ್ತ ಅಥವಾ ಅಳವಿನಂಚಿನಲ್ಲಿರುವಂತಹ ಜ್ವಾಲಾಮುಖಿಗಳಂತ ನೋಡ್ತೇವೆ. ಮೊದಲನೇದಾಗಿ ಏನು ನೋಡೋಣ? ಜಾಗೃತ ಅಥವಾ ಸಕ್ರಿಯ ಜ್ವಾಲಾಮುಖಿಗಳಂತ ನೋಡೋಣ. ಇಲ್ಲಿ ಹೆಸರೇ ಹೇಳ್ತೈತೆ ನೋಡ್ರಿ, ಜಾಗೃತ ಅಥವಾ ಸಕ್ರಿಯ ಅಂತ ಬರಾಕತ್ತೈತಲ್ಲ. ಅಂದ್ರೆ ಇವು ಜ್ವಾಲಾಮುಖಿಗಳು ಏನು ಮಾಡ್ತಾವಂದ್ರೆ ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಲಾವಾರಸ, ಅನಿಲ, ಬೂದಿ ಇತ್ಯಾದಿಗಳನ್ನು ಏನು ಮಾಡ್ತಾವ? ಹೊರಚಿಮ್ತಾವ. ಯಾವ? ಈ ಸಕ್ರಿಯ ಅಥವಾ ಜಾಗೃತ ಜ್ವಾಲಾಮುಖಿಗಳು. ಇವನ್ನೇ ನಾವೇನಂತ ಕರಿತೀವಿ? ಜಾಗೃತ ಜ್ವಾಲಾಮುಖಿಗಳು ಎನ್ನುವರು, ಹೌದಾ? ಪ್ರಪಂಚದಾದ್ಯಂತ ಏನಿದಾವಂದ್ರೆ ಸುಮಾರು ಒಟ್ಟು 1350 ಜೀವಂತ ಜಾಗೃತ ಜ್ವಾಲಾಮುಖಿಗಳಿದ್ದಾವೆ. ಪ್ರಪಂಚದಲ್ಲಿ ಏನಿದಾವೆ ಅಂದರೆ ಸುಮಾರು ಒಟ್ಟು 1350 ಜೀವಂತ ಜಾಗೃತ ಜ್ವಾಲಾಮುಖಿಗಳು ಇದಾವಂತ ನಾವು ನೋಡ್ತೇವೆ. ಅವು ಎಲ್ಲೆಲ್ಲದಾವಂತ ಕೂಡ ನೋಡೋಣ, ಓಕೆನಾ? ಉದಾಹರಣೆಗೆ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಫಿಲಿಪೀನ್ಸ್ ದ್ವೀಪದ ಪಿನಾಟುಬೋ ಅಂತ ನೋಡ್ತೇವೆ. ಆಮೇಲೆ ಇಟಲಿ ದೇಶದಲ್ಲಿ ಸ್ಟ್ರಾಂಬೋಲಿ, ಹೌದು ಸ್ಟ್ರಾಂಬೋಲಿ ಇದು. ಮತ್ತು ಮೌಂಟ್ ಎಟ್ನಾ, ಇದು ಯಾವುದು? ಮೌಂಟ್ ಎಟ್ನಾ. ಹಾಗೂ ಯುಎಸ್ಎಯ ಸೆಂಟ್ ಹೆಲೆನಾ ಅಂತ ಬರುತ್ತೆ ನೋಡಿ, ಯಾವುದು? ಯುಎಸ್ಎಯ ಸೆಂಟ್ ಹೆಲೆನಾ. ಮತ್ತು ಇನ್ನೊಂದು ಯಾವ್ದಂದ್ರೆ ಹವಾಯಿ ದ್ವೀಪದ ಮೌಂಟ್ ಲೋ, ಯಾವುದು? ಹವಾಯಿ ದ್ವೀಪದ ಮೌಂಟ್ ಲೋ ಮೊದಲಾದವುಗಳನ್ನ ನಾವು ಜಾಗೃತ ಅಥವಾ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ನೋಡಬಹುದು. ಸುಪ್ತ ಜ್ವಾಲಾಮುಖಿಗಳು ಯಾವುವು? ಸುಪ್ತ ಜ್ವಾಲಾಮುಖಿಗಳು. ಈ ಸುಪ್ತ ಜ್ವಾಲಾಮುಖಿಗಳು ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆಯನ್ನಿಗೆ ನಡೆಸದೆ ಏನ್ ಮಾಡ್ತಾವಂದ್ರೆ ಸುಪ್ತವಾಗಿದ್ದು ಯಾವಾಗಲೂ ಒಮ್ಮೆ ಏನಾಗ್ತಾವೆ? ಜಾಗೃತವಾಗಿ ಏನ್ ಮಾಡ್ತಾವ? ಕಾರ್ಯಾಚರಣೆಯನ್ನ ನಡೆಸ್ತಾವ. ಯಾವುದು? ಸುಪ್ತ ಜ್ವಾಲಾಮುಖಿಗಳು. ಇಂತಹ ಜ್ವಾಲಾಮುಖಿಗಳನ್ನ ಏನಂತ ಕರೀತಾರಂದ್ರ ಸುಪ್ತ ಜ್ವಾಲಾಮುಖಿಗಳು ಎನ್ನುವರು. ಮೊದಲನೇದಾಗಿ ಇಟಲಿಯ ಮೌಂಟ್ ವೆಸುವಿಯಸ್. ಇದು ಇಟಲಿಯ ಮೌಂಟ್ ವೆಸುವಿಯಸ್. ಅದು ಈಗ ಬರ್ತಾ ಇರೋದು ಯಾವ್ದಂದ್ರೆ ಜಪಾನಿನ ಫ್ಯೂಜಿಯಂ ಅಂತ ನೋಡ್ತೇವೆ. ಈಗ ಬರ್ತಾ ಇರೋದು ಯಾವ್ದಂದ್ರೆ ಅದು ಇಂಡೋನೇಷಿಯಾದ ಕ್ರಕಟೋ. ಇದು ಯಾವುದು? ಇಂಡೋನೇಷಿಯಾದ ಕ್ರಕಟೋ ಅಂತ ನೋಡ್ತೇವೆ. ಮುಂದೆ ತಾಂಜೇನಿಯಾದ ಕಿಲಿಮಂಜಾರೋ ಅಂತ ನೋಡ್ತೇವೆ. ಯಾವುದಿದು? ತಾಂಜೇನಿಯಾದ ಕಿಲಿಮಂಜಾರೋ ಮೊದಲಾದವುಗಳನ್ನ ಉದಾಹರಣೆಗೆ ಇಲ್ಲಿ ನಾವು ನೋಡಬಹುದು. ಲುಪ್ತ ಅಥವಾ ಅಳವಿನಂಚಿನಲ್ಲಿರುವಂತಹ ಜ್ವಾಲಾಮುಖಿಗಳು ಇವುಗಳು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರ ಯಾವುದೇ ಕಾರ್ಯಾಚರಣೆಯನ್ನ ನಡೆಸುವುದಿಲ್ಲ. ಒಂದು ಸಲ ಇದು ಏನಾಗಿರ್ತೈತೆ ಅಂದ್ರೆ ಸ್ಫೋಟಿಸಿ ಏನ್ ಮಾಡ್ತೈತಿ, ಅದು ಅಲ್ಲೇ ಅವಾಗ ಪುರಾತನ ಕಾಲದಲ್ಲಿ ಅದು ಸ್ಫೋಟಿಸಿರ್ತೈತಿ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಕಾರ್ಯಾಚರಣೆಯನ್ನ ನಡೆಸುವುದಿಲ್ಲ. ಅಂತಹ ಜ್ವಾಲಾಮುಖಿಗಳನ್ನ ಏನಂತ ಕರೀತಾರೆ ಅಂದ್ರೆ ಲುಪ್ತ ಅಥವಾ ಅಳವಿನಂಚಿನಲ್ಲಿರುವಂತಹ ಜ್ವಾಲಾಮುಖಿ ಅಂತ ಕರಿತೇವೆ. ಉದಾಹರಣೆಗೆ ನೀವು ನೋಡಿದ್ರೆ ಅರ್ಜೆಂಟೀನಾದ ಅಕಾಂಗುವಾ. ಯಾವುದು? ಅರ್ಜೆಂಟೀನಾದ ಅಕಾಂಗುವಾ ಅಂತ ನೋಡ್ತೇವೆ. ಮುಂದೆ ತಾಂಜೇನಿಯಾದ ಗೊರಾಂಗೊರೋ. ಯಾವುದು? ತಾಂಜೇನಿಯಾದ ಗೊರಾಂಗೊರೋ. ಸ್ಕಾಟ್ಲೆಂಡಿನಲ್ಲಿರುವಂತಹ ಯಾವುದು? ಸ್ಕಾಟ್ಲೆಂಡಿನಲ್ಲಿರುವಂತಹ ಅಥರ್ ಸೀಟ್. ಯಾವುದು? ಸ್ಕಾಟ್ಲೆಂಡಿನ ಅಥರ್ ಸೀಟ್ ಅಂತ
ಮೊದಲಾದವುಗಳನ್ನು ನಾವು ಅಳವಿನಂಚಿನ ಅಥವಾ ಲುಪ್ತ ಜ್ವಾಲಾಮುಖಿಗಳು ಅಂತ ನೋಡ್ತೇವೆ. ನಿಮಗೆ ತಿಳಿದಿರಲಿ, ಏನ್ ಮಾಡ್ರಿ, ನಿಮಗೆ ತಿಳಿದಿರಲಿ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು ಅಂತ ನೋಡ್ತೇವೆ. ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳಿದ ಯಾವ್ಯಾವದ ಅಂತ ನೋಡ್ತಾ ಹೋಗೋಣ. ಕೊನೆಯದಾಗಿ ಮೌಂಟ್ ವೆಸೋವಿಯಸ್ ಇಟಲಿ ದೇಶದಲ್ಲಿ ನಾವು ನೋಡ್ತೇವೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ಈ ಒಂದು ಜ್ವಾಲಾಮುಖಿಯನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೌಂಟ್ ವೆಸೋವಿಯಸ್ ಇಟಲಿ ದೇಶದಲ್ಲಿ ಇದೆ. ಎರಡನೇದು ಯಾವುದಂದ್ರೆ ಅದು ಮೌಂಟ್ ಕ್ರಕಟೋ ಅಂತ ನೋಡ್ತೇವೆ. ಯಾವುದು ಎರಡನೇದು? ಮೌಂಟ್ ಕ್ರಕಟೋ, ಇಂಡೋನೇಷ್ಯಾ ದೇಶದಲ್ಲಿ ನೀವು ಕಾಣ್ತಾ ಇರಬಹುದು. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ಇಂಡೋನೇಷ್ಯಾದಲ್ಲಿರುವಂತಹ ಮೌಂಟ್ ಕ್ರಕಟೋ ಅಂತ ನೋಡ್ತೇವೆ. ಮೂರನೇದಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೌಂಟ್ ಪಿಲಿ ಅಂತ ನೋಡ್ತೇವೆ. ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್ ನಲ್ಲಿ ನೋಡ್ತೇವೆ ನಾವು. ಮೂರನೇದು ಇದು ಜ್ವಾಲಾಮುಖಿ ಯಾವುದಂದ್ರೆ ಅದು ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್ ನಲ್ಲಿ ಇರುವಂತಹ ಒಂದು ಜ್ವಾಲಾಮುಖಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಾಲ್ಕನೇದಾಗಿ ಪ್ರಮುಖ ಒಂದು ಜ್ವಾಲಾಮುಖಿ ಆಗಿದೆ, ಇದು ಮೌಂಟ್ ಫ್ಯೂಜಿಯಾಮ್ ಅಂತ ನೋಡ್ತೇವೆ. ಹೌದು, ಮೌಂಟ್ ಫ್ಯೂಜಿಯಾಮ್ ಇದು ಜಪಾನ್ ನಲ್ಲಿ ಇರುವಂತಹ ಒಂದು ಜ್ವಾಲಾಮುಖಿ. ಎದಕ್ಕೆ ಪ್ರಸಿದ್ಧಿ ಆಗಿದೆ ಅಂದ್ರ ಈ ಮೌಂಟ್ ಫ್ಯೂಜಿಯಾಮ್ ಜ್ವಾಲಾಮುಖಿಯನ್ನ ಜಪಾನಿಯರು ಏನ್ ಮಾಡ್ತಾರಂದ್ರೆ ದೇವರೆಂದು ಪೂಜಿಸುತ್ತಾರೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಮೌಂಟ್ ಫ್ಯೂಜಿಯಾಮ್ ಜ್ವಾಲಾಮುಖಿಯಲ್ಲಿ ಕಾಣ್ತಾ ಇದೆ ನಿಮಗೆ. ಜ್ವಾಲಾಮುಖಿಯ ವಸ್ತುಗಳು ಯಾವುದು? ಜ್ವಾಲಾಮುಖಿಯ ವಸ್ತುಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜ್ವಾಲಾಮುಖಿಗಳಿಂದ 3 ಬಗೆಯ ವಸ್ತುಗಳು ಹೊರಬೀಳುತ್ತವೆ. ಅವುಗಳೆಂದರೆ ನೋಡ್ರಿ, ಒಂದು ಜ್ವಾಲಾಮುಖಿ ಇದೆ, ಆ ಜ್ವಾಲಾಮುಖಿಗಳಿಂದ ಏನಾಗ್ತೈತೆ ಅಂದ್ರೆ 3 ಬಗೆಯ ವಸ್ತುಗಳು ಹೊರಬೀಳುತ್ತವೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅವುಗಳು ಯಾವ್ಯಾವದ ಅಂದ್ರೆ, ಒಂದನೇದಾಗಿ ಘನ ವಸ್ತುಗಳು, ಎರಡನೇದು ಅನಿಲಗಳು, ಮೂರನೇದು ದ್ರವ ವಸ್ತು ಅಂತ ನೋಡ್ತೇವೆ. ಯಾವುದು? ಇಲ್ಲಿ 3 ರೀತಿಯಾಗಿ ನೋಡ್ತೇವೆ ಅಂತ ಹೇಳಿದ್ದೇವೆ. ಯಾವ್ಯಾವು? ಒಂದು ಘನ ವಸ್ತುಗಳು, ಅನಿಲಗಳು ಮತ್ತು ದ್ರವ ವಸ್ತುಗಳು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ದ್ರವ ವಸ್ತುಗಳಲ್ಲಿ ಯಾವ್ಯಾವ ಬರ್ತಾವಂದ್ರ ಜ್ವಾಲಾಮುಖಿಯ ಗುಂಡುಗಳು ಅಂತ ನೋಡ್ತೇವೆ ನಾವು. ಜ್ವಾಲಾಮುಖಿ ಸ್ಫೋಟಿಸಿದಾಗ ಏನಾಗ್ತೈತಂದ್ರ ಅಲ್ಲಿಂದ ಜ್ವಾಲಾಮುಖಿಯ ಗುಂಡುಗಳು ಹೊರಗೆ ಬೀಳ್ತಾವ. ಇಲ್ಲಿ ಕಾಣ್ತಾ ಇರ್ಬೋದು ನೀವು ಚಿತ್ರದಲ್ಲಿ ಗುಂಡುಗಳು ಕಾಣಕತ್ತಾವ. ಮತ್ತೇನಾಗ್ತೈತಂದ್ರ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ಜ್ವಾಲಾಮುಖಿಯ ಕಿಟ್ಟ ಧೂಳು ಅಂತ ನೋಡ್ತೇವೆ. ಏನು? ಕಿಟ್ಟ ಧೂಳು. ಮತ್ತು ಅದೇ ಧೂಳಿನ ಬೂದಿಗಳು ಏನಾಗ್ತಾವ ಅಲ್ಲಿ ಕೆಳಗಡೆ ಬೀಳ್ತಿರ್ತಾವ, ಬೂದಿ ಅಂತ ಇಲ್ಲಿ ಎದರೊಳಗೆ ನೋಡ್ತೇವೆ ಎಲ್ಲವೂ ನಾವು ಘನ ವಸ್ತುಗಳಲ್ಲಿ ನೋಡ್ತೇವೆ. ಏನಂತ? ಜ್ವಾಲಾಮುಖಿಯ ಗುಂಡುಗಳು ನೋಡ್ತೇವೆ, ಕಿಟ್ಟ ಧೂಳು ನೋಡ್ತೇವೆ ಮತ್ತು ಬೂದಿಗಳಂತ ನೋಡ್ತೇವೆ. ಅನಿಲಗಳು ಅಂತ ನೋಡ್ತೇವೆ. ಯಾವುದು? ಅನಿಲಗಳು. ಅನಿಲಗಳಲ್ಲಿ ಏನಿದೆ ಅಂದ್ರೆ ಗಂಧಕ ಅಂದ್ರೆ ಸಲ್ಫ್ಯೂರ್ ಅಂತ ನೋಡ್ತೇವೆ, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ಮೊದಲಾದವುಗಳನ್ನ ಎಲ್ಲಿ ನೋಡ್ತೇವೆ ಅಂದ್ರೆ ನಾವು ಅನಿಲಗಳಲ್ಲಿ ನೋಡ್ತೇವೆ. ದ್ರವ ವಸ್ತುವಲ್ಲಿ ಏನ್ ನೋಡ್ತೇವೆ ಅಂದ್ರೆ ದ್ರವ ವಸ್ತುವಲ್ಲಿ ಲಾವಾರಸ ಅಂತ ನೋಡ್ತೇವೆ. ಏನ್ ನೋಡ್ತೇವೆ? ದ್ರವ ವಸ್ತುವಲ್ಲಿ ಲಾವಾರಸ ಅಂತ ನೋಡ್ತೇವೆ. ಜ್ವಾಲಾಮುಖಿಯ ಹಂಚಿಕೆ ಯಾವುದು? ಜ್ವಾಲಾಮುಖಿಯ ಹಂಚಿಕೆಯನ್ನು ನೋಡ್ತಾ ಹೋಗೋಣ. ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ದ್ವೀಪಗಳಾಗಲಿ, ಹೊಸ ಮಡಿಕೆಯ ಪರ್ವತ ಶ್ರೇಣಿಗಳು ಹಾಗೂ ಭೂಖಂಡಗಳಲ್ಲಿರುವಂತಹ ಪ್ರಸ್ಥಭೂಮಿಗಳಲ್ಲೂ ಇವು ಏನ್ ಮಾಡ್ತಾವೆ? ಜ್ವಾಲಾಮುಖಿ ಕಂಡುಬರುತ್ತವೆ. ಜ್ವಾಲಾಮುಖಿಗಳು ಕಂಡುಬರುವ ಪ್ರಮುಖ ಪ್ರದೇಶಗಳೆಂದರೆ ಅವೇ ಎಲ್ಲೂ ನೋಡ್ತಾ ಹೋಗೋಣ. ಯಾವ್ಯಾವದ ಅಂದ್ರೆ ಒಂದನೇದಾಗಿ ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಅಂತ ನೋಡ್ತೇವೆ, ರಿಂಗ್ ಆಫ್ ಫೈರ್ ಅಂತ ನೋಡ್ತೇವೆ ಇದನ್ನ. ಎರಡನೇದಾಗಿ ಮಧ್ಯ ಅಂಟ್ಲಾರ್ಟಿಕ ವಲಯ. ಎರಡನೇದು ಯಾವುದು? ಮಧ್ಯ ಅಂಟ್ಲಾರ್ಟಿಕ ವಲಯ. ಮೂರನೇದು ಮಧ್ಯ ಭೂಖಂಡ ವಲಯ. ಮೂರನೇದು ಯಾವುದು? ಮಧ್ಯ ಭೂಖಂಡ ವಲಯ. ಮೊದಲನೇದು ಯಾವುದು ಅಂದ್ರೆ ಅದು ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಅಂತ ನೋಡ್ತೇವೆ. ಇಂಗ್ಲಿಷ್ನಲ್ಲಿ ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಪೆಸಿಫಿಕ್ ಸಾಗರದ ಕರಾವಳಿ ತೀರಗಳಲ್ಲಿ ಅಂದರೆ ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಇತ್ಯಾದಿಗಳಲ್ಲಿ ಏನಾಗ್ತಾವಂದ್ರೆ ಜ್ವಾಲಾಮುಖಿಗಳಿವೆ. ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಎಲ್ಲಿ ಕಂಡು ಬರ್ತಾವಂದ್ರ ಈ ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಪ್ರದೇಶದಲ್ಲಿ, ಅಂದ್ರೆ ರಿಂಗ್ ಆಫ್ ಫೈರ್ ನಲ್ಲಿ ನಾವು ಈ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನ ಅತಿ ಹೆಚ್ಚು ಜ್ವಾಲಾಮುಖಿಗಳ ವಲಯ ಅಂತ ದಾಖಲಾಗಿದೆ. ಏನಾಗಿದೆ? ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರುವಂಥ ಪ್ರದೇಶ ಯಾವುದು ಅಂದರೆ ಅದು ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿ ವೃತ್ತದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರ್ತಾವೆ. ಮಧ್ಯ ಅಂಟಾರ್ಟಿಕ ವಲಯ. ಎರಡನೇದಲ್ಲಿ ಮಧ್ಯ ಅಂಟ್ಲಾರ್ಟಿಕ ವಲಯ. ಮಧ್ಯ ಅಂಟ್ಲಾರ್ಟಿಕ ವಲಯ ಎಲ್ಲಿ ಬರ್ತದೆ ಅಂದ್ರೆ ಈ ಐಸ್ಲ್ಯಾಂಡ್, ವೆಸ್ಟ್ ಇಂಡೀಸ್ ದ್ವೀಪಗಳು ಅಂತ ನೋಡ್ತೇವೆ.
ಈ ಮ್ಯಾಪ್ನಲ್ಲಿ ನೀವು ನೋಡ್ತಾ ಇರಬಹುದು, ಇದು ಅಂಟಾರ್ಟಿಕಾ ಸಾಗರದಲ್ಲಿ ಬರುವಂತಹ, ಇಲ್ಲಿ ಐಸ್ಲ್ಯಾಂಡ್ ಇದೆ ಮೇಲ್ಗಡೆ, ಕೆಳಗಡೆ ವೆಸ್ಟ್ ಇಂಡೀಸ್ ಎಲ್ಲ ದ್ವೀಪ ಸಮೂಹಗಳು ಬರ್ತವೆ. ಇಲ್ಲಿ ಹಂಚಿಕೆ ಆಗಿದೆ ಯಾವುದು, ಮಧ್ಯ ಅಂಟಾರ್ಟಿಕಾ ವಲಯದಲ್ಲಿ. ಓಕೆನಾ. ಮೂರನೇದಾಗಿ ಯಾವ್ದು ಬರುತ್ತೆ ಅಂದ್ರೆ ಅದೇ ಮಧ್ಯ ಭೂಖಂಡ ವಲಯ. ಈ ಮಧ್ಯ ಭೂಖಂಡ ವಲಯದಲ್ಲಿ ಯಾವ್ಯಾವ ದೇಶಗಳಿದಾವೆ ಅಂದ್ರೆ, ಮಧ್ಯ ಭೂಖಂಡ ವಲಯದಲ್ಲಿ ಯಾವ್ಯಾವ ಅಂದ್ರೆ, ಒಂದನೇದಾಗಿ ಇಟಲಿ. ಯಾವುದು, ಇಟಲಿ. ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಪ್ ಮುಖಾಂತರ ಹೋಗ್ತಾನೆ ಈಗ. ಇಟಲಿ, ಸ್ಪೇನ್. ಯಾವುದು, ಸ್ಪೇನ್. ಫ್ರಾನ್ಸ್. ಯಾವುದು, ಫ್ರಾನ್ಸ್. ಮೂರನೇದು ಯಾವುದು, ಫ್ರಾನ್ಸ್. ನಾಲ್ಕನೇದು ಗ್ರೀಸ್. ಯಾವುದು, ಗ್ರೀಸ್. ಮತ್ತು ನಾಲ್ಕನೇದು ಯಾವ್ದು ಇಲ್ಲಿಗ, ಐದನೇದು ಟರ್ಕಿ ದೇಶಗಳು ಇತ್ಯಾದಿ ಇಲ್ಲಿ ಕಂಡು ಬರ್ತವೆ. ಎಲ್ಲಿ ಅಂದ್ರೆ ಮಧ್ಯ ಭೂಖಂಡ ವಲಯಗಳಲ್ಲಿ. ಹಾಗೂ ಮೇಲಿನ ಪ್ರಮುಖ ಜ್ವಾಲಾಮುಖಿ ವಲಯಗಳನ್ನು ಹೊರತುಪಡಿಸಿ ಇಲ್ಲಿ ನೀವು ನೋಡ್ಬೋದು ಹವಾಯಿ, ಇಂಡೋನೇಷ್ಯಾ ಮುಂತಾದ ದ್ವೀಪಗಳಲ್ಲಿ ಕೂಡ ಏನಾಗಿದೆ ಅಂದ್ರೆ ಜ್ವಾಲಾಮುಖಿಗಳು ಸಂಭವಿಸುತ್ತವೆ ಅಂತ ನಾವು ಇಲ್ಲಿ ನೋಡಬಹುದು. ಇಟತನ ನಾವು ಇಲ್ಲಿ ಏನ್ ನೋಡ್ತೇವೆ ಅಂದ್ರೆ ಜ್ವಾಲಾಮುಖಿಗಳನ್ನ ನೋಡ್ತೇವೆ. ಈಗ ಏನ್ ನೋಡೋಣ ಅಂದ್ರೆ ಭೂಕಂಪನಗಳು ಅಂತ ನೋಡೋಣ. ಯಾವುದು, ಭೂಕಂಪಗಳು ಅಂದ್ರೆ ಅರ್ಥ್ಕ್ವೇಕ್ಸ್ ಅಂತ ನೋಡ್ತೇವೆ. ಭೂ ಮೇಲ್ಮೈಯಲ್ಲಿ ಉಂಟಾಗುವಂತಹ ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಭೂಕಂಪನವೆಂದು ಕರೆಯುವರು. ಇವುಗಳ ಭೂಕವಚದ ಶಿಲೆಗಳು ಏನಾಗ್ತಾವಂದ್ರೆ ಕ್ಷಿಪ್ರ ಚಲನೆಯಿಂದ ಭೂಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಏನಾಗ್ತಿತ್ತಂದ್ರ ಈ ಭೂಕಂಪನ ಉಂಟಾಗುತ್ತದೆ. ಏನ್ ಮಾಡ್ತಿತ್ತು ನೋಡ್ರಿ, ಇಲ್ಲಿ ಕೆಲವು ಶಿಲೆಗಳ ಕ್ಷಿಪ್ರ ಚಲನೆ ಅಂದ್ರೆ, ಕೆಲವು ಶಿಲೆಗಳ ಅಂದ್ರ ನಮ್ಮ ಭೂಮಿ ಐತ್ಯ, ನಮ್ಮ ಭೂಮಿಯಲ್ಲಿರುವಂತಹ ಶಿಲಾಫಲಕಗಳನ್ನ ನೋಡ್ತೇವೆ ನಾವು. ಈ ಶಿಲಾಫಲಕಗಳು ಏನಾಗ್ತಾವಂದ್ರ ಚಲಿಸ್ತಿರ್ತಾವ, ಒಳಗ ಚಲನೆಯಿಂದ ಏನಾಗ್ತೈತ್ರಿ ಅದು ಮೆತ್ತಗೆ ಚಲಿಸ್ತಿರ್ತೈತಿ. ಅದೇ ಮುಂದೆ ಏನ್ ಮಾಡ್ತೈತಂದ್ರ ಅದು ಸ್ವಲ್ಪ ಹೆಚ್ಚಿಗೆ ಚಲನೆ ಆಯ್ತಂದ್ರೆ ಅಲ್ಲಿ ಏನಾಗ್ತೈತಂದ್ರ ಭೂಕಂಪನಗಳು ಉಂಟಾಗ್ತಾವೆ. ಎಲ್ಲಿ, ಮ್ಯಾಂಟಲ್ ಪದರದೊಳಗೆ ಏನಾಗ್ತೈತಿ ಈ ಒಂದು ಕಂಪನಗಳನ್ನ ನಾವು ನೋಡ್ತೇವೆ. ಕಂಪನದ ತೀವ್ರತೆಯು ಏನಾಗ್ತೈತಿ ನೋಡ್ರಿ, ಇಲ್ಲಿ ಭೂಕಂಪನದ ಹೊರಕೇಂದ್ರದ ಸಮೀಪ ಏನಾಗಿರ್ತೈತಂದ್ರ ಗರಿಷ್ಠ ಪ್ರಮಾಣದಲ್ಲಿ ಇರ್ತೈತಿ. ಕಂಪನದ ತೀವ್ರತೆ ಏನಾಗಿರ್ತೈತಿ, ಭೂಕಂಪನದ ಹೊರಕೇಂದ್ರದ ಸಮೀಪ ಏನಾಗಿರ್ತೈತಿ ಅಂದ್ರ ಗರಿಷ್ಠ ಪ್ರಮಾಣದಲ್ಲಿ ಇರ್ತೈತಿ. ಮತ್ತು ಭೂಕಂಪನದ ಹೊರಕೇಂದ್ರದಿಂದ ದೂರ ಹೋದಂತೆ ಏನಾಗ್ತೈತಿ ಅಂದ್ರೆ ಕಂಪನದ ತೀವ್ರತೆಯು ಕಡಿಮೆ ಆಗುತ್ತಾ ಹೋಗ್ತೈತಿ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು ಸ್ತರಭಂಗ ರೇಖೆ. ಎರಡು ಶಿಲಾಫಲಕಗಳು ಕೊಡುವಂತಹ ರೇಖೆ ಅದು ಸ್ತರಭಂಗ ರೇಖೆ ಅಂದ್ರ ಭೂಕಂಪನ ಹೊರಕೇಂದ್ರ ಅಂತ ನೋಡ್ತೇವೆ. ಅಲ್ಲಿ ಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ವಾ ನಿಮ್ಗೆ, ಅದು ಭೂಕಂಪನ ಹೊರಕೇಂದ್ರ. ಭೂಕಂಪನದ ಒಳಕೇಂದ್ರನ್ನ ಏನಂತ ಕರೀತಾರಂದ್ರೆ ಭೂಕಂಪ ನಾಭಿ ಅಂತ ಕರಿತೇವೆ. ಇಲ್ಲಿ ಕಾಣಕತ್ತಿದ ತೀವ್ರ ಅಲೆಗಳು ಇಲ್ಲಿ ಇರ್ತಾವೆ. ಇಲ್ಲಿ ಅಡ್ಡ ಇದು ಎರೋ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅಲೆಗಳು ಯಾವುದು, ತೀವ್ರ ಅಲೆಗಳಂತ ನೋಡ್ತೇವೆ. ಭೂಕಂಪನದ ಕ್ರಿಯೆಗಳು ಇವೆಲ್ಲ. ಭೂಕಂಪನಾದಿಯು ಭೂ ಮೇಲ್ಮೈನ ಸಮೀಪದಲ್ಲಿದ್ರೆ ಏನಾಗ್ತೈತೆ ಅಂದ್ರೆ ಭೂಕಂಪನದ ಅಲೆಗಳು ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತವೆ. ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದೇನೆ, ಆ ಚಿತ್ರದಲ್ಲಿ ನೀವು ಗಮನಿಸಬಹುದು. ಇವು ಭೂಕಂಪನಾದಿಯ ಭೂ ಮೇಲ್ಮೈನ ಸಮೀಪದಲ್ಲಿದಾವೆ. ಅವಾಗ ಏನಾಗ್ತಾವ, ಅಲೆಗಳು ಬಹಳ ಪ್ರಬಲವಾಗಿದ್ದು ಏನ್ ಮಾಡ್ತಾವ, ಭೂಮಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಾವ. ಯಾವ ಈ ಅಲೆಗಳು. ಮುಂದೆ ಭೂಮಿಯು ಅಂತರಾಳದಲ್ಲಿ ಉಂಟಾಗುವಂತಹ ಭೂಕಂಪನದ ಉಗಮ ಸ್ಥಾನವನ್ನು ಏನಂತ ಕರಿತೇವೆ ಅಂದ್ರೆ ಭೂಕಂಪ ನಾಭಿ ಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರವೆಂದು ಕರೆಯುವರು. ಇಲ್ಲಿ ನೀವು ಉದಾಹರಣೆಗೆ ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ಒಳಕೇಂದ್ರ ಅಂತ ಇಲ್ಲಿ ಕಾಣ್ತಾ ಇದೆ ನೋಡ್ರಿ. ಇದನ್ನ ಭೂಕಂಪ ನಾಭಿ ಅಂತ ಕರಿತೇವೆ ನಾವು. ಇದನ್ನ ಭೂಕಂಪ ನಾಭಿಯಿಂದ ಲಂಬ ಕೋನದಲ್ಲಿರುವಂತಹ ಭೂ ಮೇಲ್ಮೈನ ಸ್ಥಳವನ್ನ ಏನಂತ ಕರೀತಾರಂದ್ರ ಭೂಕಂಪನ ಹೊರಕೇಂದ್ರವೆಂದು ಎನ್ನುವರು. ಅಂದ್ರೆ ಭೂಕಂಪ ಹೊರಕೇಂದ್ರ ಎನ್ನುವರು. ಇಲ್ಲಿ ಕಾಣಾಗುತ್ತೆ ನೋಡ್ರಿ, ಭೂಕಂಪ ಹೊರಕೇಂದ್ರ ಮತ್ತು ಸ್ತರಭಂಗ ರೇಖೆ ಅಲ್ಲೇ ಎರಡು ಇಲ್ಲಿ ಕಾಣಕತ್ತ ನೋಡ್ರಿ, ಭೂಕಂಪನ ಹೊರಕೇಂದ್ರ ಅಂತ ನೋಡಿದಿರಲ್ಲ. ಮುಂದೆ ಹೋಗೋಣ ಬನ್ನಿ. ನೋಡ್ರಿ, ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನ ಏನಂತ ಕರೀತಾರ ಅಂದ್ರ ಭೂಕಂಪ ಶಾಸ್ತ್ರ ಅಂತ ಕರೀತಾರ. ಏನು, ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪ ಶಾಸ್ತ್ರ ಅಂದ್ರ ಸಿಸ್ಮಾಲಜಿ ಎನ್ನುವರು. ಭೂಕಂಪ ಅಲೆಗಳು ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವಂತಹ ಉಪಕರಣವನ್ನ ಏನಂತ ಕರೀತಾರೆ, ಭೂಕಂಪ ಮಾಪಕ ಅಂತ ಕರೀತಾರೆ. ಯಾವುದು, ಸಿಸ್ಮೋಗ್ರಫಿ ಎನ್ನುವರು. ಒಂದು ಭೂಕಂಪ ಶಾಸ್ತ್ರ, ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಮಾಡುವಂತಹ ಶಾಸ್ತ್ರವನ್ನ ನಾವೇನಂತ ಕರಿತೇವೆ, ಭೂಕಂಪ ಶಾಸ್ತ್ರ, ಸಿಸ್ಮಾಲಜಿ ಅಂತ ನೋಡ್ತೇವೆ. ಅದೇ ರೀತಿಯಾಗಿ
ಅಲೆಗಳು, ಭೂಕಂಪದ ಅಲೆಗಳು ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವಂತ ಉಪಕರಣವನ್ನ ಏನಂತ ಕರಿತೇವೆ ಅಂದ್ರೆ ಭೂಕಂಪ ಮಾಪಕ, ಸಿಸ್ಮೋಗ್ರಫಿ ಅಂತ ನೋಡ್ತೇವೆ. ಭೂಕಂಪನಗಳು ಉಂಟಾಗಲು ಕಾರಣಗಳು. ಭೂಕಂಪನಗಳು ಉಂಟಾಗಲು ಕಾರಣಗಳು. ಭೂರಚನಾ ಕಾರಣಗಳನ್ನ ನೋಡೋಣ. ಭೂರಚನಾ ಕಾರಣಗಳು. ಭೂಕವಚವು ಹಲವಾರು ದೊಡ್ಡ ಮತ್ತು ಸಣ್ಣ ಶಿಲಾಫಲಕಗಳಿಂದ ಕೂಡಿದೆ. ಭೂಕವಚು ಏನಾಗಿದೆ ಅಂದ್ರೆ ಹಲವಾರು ದೊಡ್ಡ ಮತ್ತು ಸಣ್ಣ ಶಿಲಾಫಲಕಗಳಿಂದ ಕೂಡಿದೆ. ಈ ಫಲಕಗಳು ಅಂಚುಗಳು ಚಲಿಸುವ ಸ್ಥಳಗಳಾಗಿದ್ದು ಇವು ಭೂಕಂಪನಗಳು ಉಂಟಾಗುವ ಮೂಲ ಸ್ಥಳಗಳಾಗಿವೆ. ಉದಾಹರಣೆಗೆ ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯವನ್ನು ನಾವು ಇಲ್ಲಿ ನೋಡಬಹುದು. ಎರಡು ಏನಾಗಿದ್ದಾವೆ ಅಂದರೆ ಶಿಲಾಫಲಕಗಳನ್ನು ನೋಡ್ತಾ ಇದ್ದೇವೆ. ಇವೇ ಶಿಲಾಫಲಕಗಳು ಅಂಚುಗಳು ಚಲಿಸುವ ಸ್ಥಳಗಳಾಗಿದ್ದು ಇವು ಏನು ಮಾಡ್ತಾವಂದ್ರೆ ಭೂಕಂಪನಗಳು ಉಂಟಾಗುವ ಮೂಲ ಸ್ಥಳಗಳಾಗಿವೆ ಅಂತ ಇಲ್ಲಿ ನೋಡ್ತೇವೆ. ಜ್ವಾಲಾಮುಖಿಯ ಕಾರ್ಯಾಚರಣೆಗಳನ್ನು ನೋಡೋಣ. ಜ್ವಾಲಾಮುಖಿಯ ಕಾರ್ಯಾಚರಣೆಗಳು. ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಭೂಕಂಪನಗಳು ಉಂಟಾಗುತ್ತವೆ. ನೋಡ್ರಿ ಇಲ್ಲಿ ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಏನಾಗ್ತಿತ್ತು ಅಂದ್ರೆ ಭೂಮಿ ಒಳಗ ಭೂಕಂಪನಗಳು ಉಂಟಾಗುತ್ತವೆ. ಉದಾಹರಣೆಗೆ ನಾವು ನೋಡಿದ್ರೆ ಅದು ಇಂಡೋನೇಷ್ಯಾದ ಕ್ರಕಟೋ ಜ್ವಾಲಾಮುಖಿ ಅಂತ ನೋಡ್ತೇವೆ. ಸ್ತರಭಂಗ ಅನ್ನ ನೋಡೋಣ. ಸ್ತರಭಂಗ ಯಾವುದು? ಸ್ತರಭಂಗ. ಇಲ್ಲಿ ಶಿಲಾಫಲಕಗಳಿದಾವಲ್ಲ ಅದಕ್ಕೆ ನಾವು ಸ್ತರಭಂಗ ಅಂತ ನೋಡ್ತೇವೆ. ಈ ಸಣ್ಣ ಮತ್ತು ದೊಡ್ಡ ಏನಿವೆಲ್ಲ ಶಿಲಾಫಲಕಗಳು ಅಂತ ನೋಡ್ತೇವೆ. ಇಲ್ಲಿ ಭೂಮಿಯ ಶಿಲಾಸ್ತರಗಳ ಮರುಹೊಂದಾಣಿಕೆಯು ಹಲವು ವಿಧಗಳಲ್ಲಿ ಕಂಡುಬರುವುದು. ಅವುಗಳ ಸ್ಥಾನಪಲ್ಲಟ, ಭೂಕುಸಿತ ಇವುಗಳಿಂದ ಏನಾಗ್ತೈತೆ ಅಂದರೆ ಭೂಸ್ತರಗಳ ಮೇಲೆ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಉದ್ದವಾದಂತಹ ಬಿರುಕುಗಳು ಉಂಟಾಗುತ್ತವೆ. ಕೆಳಗಡೆ ಚಿತ್ರಗಳನ್ನು ಕೊಟ್ಟಿದ್ದೇನೆ, ಅಲ್ಲಿ ನೋಡ್ತಾ ಹೋಗ್ಬೇಕು ನೀವು. ಹಂಗೆ ನೋಡ್ತಾ ಇರಬೇಕು. ಕೆಳಗಡೆ ಎರಡು ಭೂ ಫಲಕಗಳಿದಾವೆ. ಅವು ಏನಾಗುತ್ತವೆ? ಕೆಳಮುಖವಾಗಿ ಜರುಗುವುದರಿಂದ ಅಥವಾ ಮೇಲಕ್ಕೆ ಜರುಗುವುದರಿಂದ ಏನಾಗ್ತೈತೆ ಅಲ್ಲಿ ಬಿರುಕುಗಳು ಉಂಟಾಗುತ್ತವೆ ಅಂತ ನೋಡ್ತೇವೆ. ಈ ರೀತಿ ಭೂಫಲಕಗಳು ಚಲಿಸುವುದರಿಂದ ಭೂಕಂಪನಗಳು ಉಂಟಾಗುತ್ತವೆ. ಉದಾಹರಣೆಗೆ ನಾವು ನೋಡಿದರೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಸ್ಯಾನ್ ಆಂಡ್ರಿಯಾಸ್ ಸ್ತರಭಂಗ ಪ್ರದೇಶವನ್ನು ನಾವು ಉದಾಹರಣೆಗೆ ಇಲ್ಲಿ ನೋಡಬಹುದು. ಮಾನವ ನಿರ್ಮಿತ ಅಂಶಗಳು ಯಾವುವು? ಮಾನವ ನಿರ್ಮಿತ ಅಂಶಗಳನ್ನು ನೋಡ್ತಾ ಹೋಗೋಣ. ಪ್ರಕೃತಿಯೊಡನೆ ಮಾನವನು ಏನ್ ಮಾಡ್ತಿದ್ದಾನೆ ಅಂದ್ರೆ ನಡೆಸುವಂತಹ ಅತಿಯಾದ ಚಟುವಟಿಕೆಗಳು ಭೂಕಂಪನಗಳು ಉಂಟಾಗಲು ಪ್ರಮುಖ ಕಾರಣಗಳಾಗಿದ್ದಾವೆ. ಅವುಗಳೆಂದರೆ ಮಾನವ ಏನ್ ಮಾಡ್ತಾ ಇದ್ದಾನೆ? ಅತಿಯಾದಂತಹ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾನೆ, ಅತಿಯಾದಂತಹ ಅಣೆಕಟ್ಟುಗಳನ್ನು ಕೂಡ ಕಟ್ಟಕತ್ತಾನ, ಹಾಗೂ ಅತಿಯಾದಂತಹ ಜಲಾಶಯಗಳನ್ನು ಕೂಡ ಏನ್ ಮಾಡಕತ್ತಾರ? ನಿರ್ಮಾಣವನ್ನ ಮಾಡಕತ್ತಾನ ಮಾನವ. ಇಂತಹ ಅಂಶಗಳಿಂದ ಏನಾಗ್ತೈತಂದ್ರ ಈ ಭೂಕಂಪನಗಳು ಉಂಟಾಗಲು ಪ್ರಮುಖ ಕಾರಣಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ನಾವು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು ಇದೆ. ಆ ಕೊಯ್ನಾ ಅಣೆಕಟ್ಟು ಪ್ರದೇಶದಲ್ಲಿ ಭೂಕಂಪ ಆಗುವಂತಹ ಬಹಳಷ್ಟು ಏನಾಗಿದ್ದಾವೆ, ಅಲ್ಲಿ ಸುಳಿವುಗಳನ್ನು ಸಿಕ್ಕಿದ್ದಾವೆ. USA ಹ್ಯೂಮರ್ ಡ್ಯಾಮ್ ಇದೆ. ಮತ್ತು ಏನು ಮಾಡಕತ್ತ ಕೆಲವು ರಾಷ್ಟ್ರಗಳು ಅಣ್ವಸ್ತ್ರ ಪರೀಕ್ಷೆಗಳನ್ನು ಕೂಡ ಮಾಡಕತ್ತಾವು. ಯಾವುದು? ಅಣ್ವಸ್ತ್ರ ಪರೀಕ್ಷೆಗಳನ್ನು ಕೂಡ ಮಾಡಕತ್ತಾವು ಅಂತ ನಾನು ಇಲ್ಲಿ ಮಾನವ ನಿರ್ಮಿತ ಅಂಶಗಳಲ್ಲಿ ನಾವಿಲ್ಲಿ ನೋಡಬಹುದು. ಭೂಕಂಪನಗಳ ಅಲೆಗಳನ್ನು ನೋಡೋಣ. ಭೂಕಂಪನ ಅಲೆಗಳು ಅಂತ ನೋಡೋಣ. ಭೂಕಂಪನ ಒಳಕೇಂದ್ರದಿಂದ ಕಂಪನಗಳು ಏನಾಗ್ತವೆ? ನಿರ್ಮಿತಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ಅಲೆಗಳು ಈ ರೀತಿ ಭೂ ಹೊರಕೇಂದ್ರದ ಕಡೆ ಹರಡುತ್ತವೆ. ಭೂಕಂಪನ ಅಲೆಗಳು 3 ವಿಧಗಳಿವೆ. ಅವುಗಳೆಂದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆನಾ? ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಅಂತ ನೋಡ್ತೇವೆ. ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಅಂತ ನೋಡ್ತೇವೆ. ದ್ವಿತೀಯ ಅಲೆಗಳು ಯಾವುದು? ದ್ವಿತೀಯ ಅಲೆಗಳು. ಮತ್ತು ಮೇಲ್ಮೈ ಅಲೆಗಳು ಅಂತ ನೋಡ್ತೇವೆ. ಯಾವುದು? ಮೇಲ್ಮೈ ಅಲೆಗಳು ಅಂತ ನೋಡೋಣ. ಪ್ರಾಥಮಿಕ ಅಲೆಗಳು ಯಾವುವು? ಪ್ರಾಥಮಿಕ ಅಲೆಗಳನ್ನ ನೋಡೋಣ, ಅಥವಾ ತಳ್ಳುವ ಅಲೆಗಳು ಅಂತ ನೋಡ್ತಾ ಹೋಗೋಣ. ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನ ತಲುಪ್ತಾವೆ. ಇವುಗಳು ಏನಾಗ್ತಾವ ಅಂದ್ರೆ ಭೂಕಂಪನದ ಒಳಕೇಂದ್ರದಿಂದ ಮೊದಲು ಎಲ್ಲಿಗೆ ಬರ್ತಾವ ಅಂದ್ರೆ ಹೊರಕೇಂದ್ರವನ್ನ ತಲುಪ್ತಾವೆ. ಇವುಗಳು ನೀಲ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸ್ತಾವೆ. ಇವುಗಳು ಎದರ್ಲಿಂದ ಚಲಿಸ್ತಾವ ಅಂದ್ರೆ ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸ್ತಾವೆ. ಯಾವುವು? ಈ ಪ್ರಾಥಮಿಕ ಅಲೆಗಳು. ದ್ವಿತೀಯ ಅಲೆಗಳನ್ನು ನೋಡ್ತಾ ಹೋಗೋಣ. ದ್ವಿತೀಯ ಅಲೆಗಳು ಯಾವುವು? ದ್ವಿತೀಯ ಅಲೆಗಳು. ಇವುಗಳನ್ನು ಅಡ್ಡ ಅಲೆಗಳೆಂದು ಸಹ ಕರೆಯುವರು. ಇವು ದ್ರವ ವಸ್ತುಗಳ ಮೂಲಕ ಚಲಿಸುವುದಿಲ್ಲ. ಪ್ರಾಥಮಿಕ ಅಲೆಗಳ ನಂತರ ಇವು ಹೊರಕೇಂದ್ರವನ್ನು ತಲುಪ್ತಾವೆ. ಪ್ರಾಥಮಿಕ ಅಲೆಗಳ ನಂತರ ಏನು ಮಾಡ್ತಾವೆ? ಆಮೇಲೆ ಹೊರಕೇಂದ್ರವನ್ನು ತಲುಪ್ತಾವೆ. ಯಾವುವು? ದ್ವಿತೀಯ ಅಲೆಗಳು. ಮೇಲ್ಮೈ ಎಲೆಗಳನ್ನು ನೋಡೋಣ. ಯಾವುದು? ಮೇಲ್ಮೈ ಎಲೆಗಳು. ಇವುಗಳನ್ನು ಉದ್ದ ಅಲೆಗಳೆಂದು ಸಹ ಕರೆಯುವರು. ಯಾವುದು? ಮೇಲ್ಮೈ ಎಲೆಗಳನ್ನು ಉದ್ದ ಅಲೆಗಳೆಂದು ಸಹ ಕರೀತಾರ. ಈ ಅತ್ಯಂತ
ಭೂಕಂಪನದ ಅಲೆಗಳಾಗಿದ್ದಾವೆ. ಮೇಲ್ಮೈ ಅಲೆಗಳು ಏನಾಗಿದ್ದಾವೆ? ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳಾಗಿದ್ದಾವೆ. ಆದರೆ ಈ ಅಲೆಗಳು ಏನಾಗಿದ್ದಾವೆ ಅಂದರೆ ಅತ್ಯಂತ ಹಾನಿಕಾರಕ ಅಲೆಗಳಾಗಿದ್ದಾವೆ. ಅದಕ್ಕಂದ್ರೆ ಈ ಅಲೆಗಳು ಬಂದಂತ ತಿಳ್ಕೊರಿ, ಭೂಮಿಯ ಮೇಲೆ ಸರ್ವನಾಶವನ್ನು ಮಾಡಿಬಿಡ್ತಾವೆ. ಯಾವ? ಮೇಲ್ಮೈ ಅಲೆಗಳು. ಅಂತಹ ಅಲೆಗಳು ಇವು. ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ರಿಕ್ಟರ್ ಮಾಪನದಿಂದ ಅಳತೆ ಮಾಡಲಾಗುತ್ತದೆ. ಭೂಕಂಪನದ ತೀವ್ರತೆಯನ್ನು ಏನು ಮಾಡ್ತಾರ? ಅದರ ಪ್ರಮಾಣವನ್ನು ಎದರ್ಲಿಂತ ಅಳಿತಾರಂದ್ರೆ ಅದು ರಿಕ್ಟರ್ ಮಾಪನದಿಂದ ಅಳತೆ ಮಾಡ್ತಾರ. ಅದೇ ಭೂಕಂಪನವನ್ನು ಸ್ಥಳ ಆಗಲಿ, ಆರಂಭ ಆಗಲಿ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವಂಥ ಉಪಕರಣವನ್ನು ಏನಂತ ಕರೀತಾರ? ಅದನ್ನು ಸಿಸ್ಮೋಗ್ರಫಿ ಅಂತ ನೋಡಿದ್ದೇವೆ ನಾವು, ಭೂಕಂಪ ಮಾಪಕ ಅಂತ ನೋಡಿದ್ದೇವೆ. ಹೌದಾ? ಅದೇ ರಿಕ್ಟರ್ ಮಾಪನದಿಂದ ಏನು ಮಾಡ್ತಾರಂದ್ರೆ ಅದರ ತೀವ್ರತೆ ಎಷ್ಟೈತೆ ಅಷ್ಟೇ ಏನು ಮಾಡ್ತಾರ? ಈ ರಿಕ್ಟರ್ ಮಾಪನದಿಂದ ಅಳತೆ ಮಾಡಲಾಗುತ್ತದೆ ಅಂತ ನಾವಿಲ್ಲಿ ನೋಡಬಹುದು. ಭೂಕಂಪನಗಳು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿಯಾದವು. ಇವುಗಳಿಂದ ಅಪಾರ ಜೀವಹಾನಿ ಹಾಗೂ ಆಸ್ತಿ ಪಾಸ್ತಿ ನಷ್ಟ ಉಂಟುಗಳಾಗುವುದನ್ನು ನಾವು ನೋಡಬಹುದು. ಇವುಗಳಿಂದ ಏನಾಗ್ತೈತೆ ಅಂದರೆ ಉಂಟಾಗುವಂತಹ ಭೂಕುಸಿತ, ಕ್ಷಿಪ್ರ ಪ್ರವಾಹ ಮೊದಲಾದವುಗಳಿಂದ ಕಟ್ಟಡ, ಸೇತುವೆ, ರಸ್ತೆ ಹಾಗೂ ರೈಲು ಮಾರ್ಗಗಳು ಕೂಡ ಏನಾಗ್ತವೆ? ಎಲ್ಲವೂ ಹಾನಿಗೊಳಗಾಗುತ್ತವೆ ಅಂತ ನೋಡ್ತೇವೆ. ಹೌದಲ್ಲ? ಎಲ್ಲ ಮನುಷ್ಯನ ಜೀವನ ಏನಾಗುತ್ತೆ? ಈ ಒಂದು ಅಲೆಗಳ ಮುಖಾಂತರ, ಈ ಒಂದು ಭೂಕಂಪನದಿಂದ ಮನುಷ್ಯ ಬೀದಿ ಪಾಲಾಗ್ತಾನಂತ ನಾವು ನೋಡ್ತೇವೆ. ವಿಡಿಯೋಸ್ಗಳ ಮುಖಾಂತರ ನಾವು ನೋಡಿರ್ಬೋದು, ಇದರೊಳಗೆ ನ್ಯೂಸ್ಗಳಾಗಲಿ ಅದೆಲ್ಲಗಳಲ್ಲಿ ನಾವು ನೋಡಿದ್ದೇವೆ. ಭೂಕಂಪ ಹೇಗೆ ಬರ್ತೈತಿ, ಬಂದಾಗ ಅದರದ ಒಂದು ಸಮಸ್ಯೆಗಳು ಏನಿರ್ತವೆ ಎಲ್ಲವುಗಳನ್ನು ನಾವು ಅಲ್ಲಿ ನೋಡಿರ್ತೇವೆ. ಸುನಾಮಿಗಳನ್ನು ನೋಡ್ತಾ ಹೋಗೋಣ. ಈಗ ಯಾವುದು? ಇಟೋತನ ಜ್ವಾಲಾಮುಖಿಗಳು ನೋಡಿದೇವೆ ಮತ್ತು ಭೂಕಂಪನಗಳು ನೋಡಿದೇವೆ. ಈಗ ಸುನಾಮಿಗಳನ್ನು ನೋಡ್ತಾ ಹೋಗೋಣ. ಯಾವುದು? ಸುನಾಮಿಗಳನ್ನು. ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವಂತಹ ಭೂಕಂಪನಗಳಿಂದ ಸೃಷ್ಟಿಯಾಗುವಂತಹ ದೈತ್ಯಾಕಾರದ ಎತ್ತರವಾದಂತಹ ಭೀಕರ ಅಲೆಗಳು ತೀರಕ್ಕೆ ಏನಾಗ್ತಾವೆ ಅಂದರೆ ಅಪ್ಪಳಿಸುತ್ತವೆ. ಇವುಗಳನ್ನು ನಾವೇನಂತ ಕರಿತೇವೆ ಅಂದರೆ ಸುನಾಮಿ ಎಂದು ಕರೆಯುವರು. ನೀವು ಈ ಚಿತ್ರದಲ್ಲಿ ಗಮನಿಸಬಹುದು, ಕೆಳಗಡೆ ಏನಿದೆ ಒಂದು ಚಿತ್ರ ಕೊಟ್ಟಿದ್ದೇನೆ. ಅಲ್ಲಿ ಆ ಸಮುದ್ರದಲ್ಲಿ ಏನಾಗ್ತಾ ಇದೆ ಅಂದರೆ ತೆಳಗಡೆದಲ್ಲಿ ಸ್ವಲ್ಪ ಭೂಕಂಪ ಆಗಕತ್ತೈತಿ. ಆ ಭೂಕಂಪದಿಂದ ಏನಾಗಕತ್ತೈತಿ? ಎತ್ತರವಾದಂಥ ಅಲೆಗಳು ಏನು ಮಾಡಕತ್ತವೆ? ತೀರಕ್ಕೆ ಬಂದು ಅಪ್ಪಳಿಸಕತ್ತಾವ. ಅಪ್ಪಳಿಸಿದಾಗ ಅವಾಗ ಏನಾಗ್ತೈತಿ? ಅಲ್ಲಿರುವಂತಹ ಮನೆ, ಆಸ್ತಿ ಪಾಸ್ತಿಗಳೆಲ್ಲ ನಾಶವಾಗ್ತಾವ ಅಂತ ನಾವು ಇಲ್ಲಿ ನೋಡಬಹುದು. ಇದು ಜಪಾನ್ ಭಾಷೆಯ ಪದವಾಗಿದೆ. ಸುನಾಮಿ ಏನಾಗಿದೆ? ಇದು ಜಪಾನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ಏನಂದ್ರ ಸು ಅಂದ್ರೆ ಬಂದರು ಎಂದರ್ಥ. ಸು ಅಂದ್ರೆ ಏನು? ಬಂದರು ಎಂದರ್ಥ. ನಾಮಿ ಅಂದರೆ ಅಲೆ ಎಂದರ್ಥ. ನಾಮಿ ಅಂದರೆ ಅಲೆ ಅಂದ್ರೆ ಎಲ್ಲ ಕೂಡಿಸಿ ಹೇಳಿದರೆ ಬಂದರು ಅಲೆಗಳು ಎಂದರ್ಥ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹೌದಾ? ಮುಂದೆ ಏನಿದೆ ಅಂದ್ರ ನಿಮಗೆ ತಿಳಿದಿರಲಿ ಅಂತ ಇದೆ. ನಿಮಗೆ ತಿಳಿದಿರಲಿ. 2004 ಡಿಸೆಂಬರ್ 26ರಂದು ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳು ತೀರಕ್ಕೆ ಏನ್ ಮಾಡ್ತೈತೆ ಅಂದ್ರೆ ಅಪ್ಪಳಿಸಿ ಏನ್ ಮಾಡ್ತೈತೆ? ಅಪಾರ ಹಾನಿ ಉಂಟು ಮಾಡಿದವು. ಯಾವಾಗ? 2004ರಲ್ಲಿ ಡಿಸೆಂಬರ್ 26ರಂದು ಭಾರತ ಆಗಲಿ, ಇಂಡೋನೇಷ್ಯಾ, ಥೈಲ್ಯಾಂಡ್ ಮತ್ತು ಶ್ರೀಲಂಕಾ ದೇಶಗಳಿಗೆ ಏನಾಗ್ತೈತೆ ಅಂದ್ರೆ ಸುನಾಮಿಗಳು ಏನಾಗ್ತಾವ? ಅಪ್ಪಳಿಸ್ತಾವ ತೀರಕ್ಕೆ. ಅವಾಗ ಏನಾಗ್ತೈತೆ ಅಂದ್ರೆ ಅಪಾರವಾದಂತಹ ಹಾನಿ ಉಂಟು ಮಾಡ್ತಾವು. 2011 ಮಾರ್ಚ್ 11ರಂದು ಏನಾಗ್ತೈತೆ ಅಂದ್ರೆ ಕೆಲವು ಸುನಾಮಿ ಅಲೆಗಳು ಜಪಾನಿನ ಫುಕುಶಿಮಾ, ಸಂಡೈ, ಮಿಯಾಗಿ ಪ್ರದೇಶಗಳಿಗೆ ಏನ್ ಮಾಡ್ತಾವ ಅಂದ್ರೆ ಅಪ್ಪಳಿಸಿ ಅಪಾರ ಹಾನಿ ಉಂಟು ಮಾಡಿದವಂತೂ ಕೂಡ ನಾವು ನೋಡಿದ್ದೇವೆ ನ್ಯೂಸ್ನಲ್ಲಿ. ಮತ್ತು ಈಗ ಪ್ರಸ್ತುತವಾಗಿ 2025 ಮಾರ್ಚ್ 28ರಂದು ಏನಾಗ್ತೈತೆ ಅಂದ್ರೆ ಸ್ಥಳೀಯ ಸಮಯ ಮಧ್ಯಾಹ್ನ 12:50 ಸುಮಾರಿಗೆ ಮಧ್ಯ ಮಲೇಷ್ಯಾದಲ್ಲಿ 7.7ರ ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಇದುವರೆಗೆ ಏನಾಗ್ತೈತೆ ಅಂದ್ರೆ ಅಲ್ಲಿ ಕನಿಷ್ಠ 700 ಜನರು ಸಾವನ್ನಪ್ಪಿದ್ದಾರೆ ಅಂತ ಕೂಡ ನೋಡ್ತೇವೆ. ಮತ್ತು ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಹಾಗೂ ನಮ್ಮ ಭಾರತದ ನೆರೆಯ ರಾಷ್ಟ್ರವಾದಂತಹ ಮಯನ್ಮಾರಲ್ಲೂ ಕೂಡ ಏನಾಗ್ತೈತಿ ಈ ತೀವ್ರತೆಯ ಭೂಕಂಪವನ್ನು ಸಂಭವಿಸ್ತದೆ. ವ್ಯಾಪಕವಾದಂತಹ ಹಾನಿ ಉಂಟು ಮಾಡಿದವು. ಕಟ್ಟಡಗಳು ಕುಸಿದವು, ರಸ್ತೆಗಳು ಮುರಿದವು, ಬಿದ್ದವು ಮತ್ತು ಕನಿಷ್ಠ ಒಂದು ಆಣೆಕಟ್ಟು ಕೂಡ ಮತ್ತು ಅನೇಕ ಸೇತುವೆ ಬಿದ್ದು ಹೋಗ್ತಾವು. ಅಲ್ಲಿ ಇರುವಂತಹ ಮನುಷ್ಯರ ಜೀವನ ಏನಾಗ್ತೈತೆ ಅಂದ್ರೆ ಬೀದಿ ಪಾಲಾಗ್ತೈತಿ ಈ ಒಂದು ಸುನಾಮಿಯಿಂದ ಅಂತ ನಾವು ನೋಡಬಹುದು. ಮುಂದೆ ಭಾರತದಲ್ಲಿರುವ ಕೆಲವು ಭೂಕಂಪ ಮಾಪನ ಕೇಂದ್ರಗಳೆಂದರೆ ಅವು ಗೌರಿಬಿದನೂರು, ಕೊಡೈಕನಲ್, ಪುಣೆ, ಹೈದರಾಬಾದ್ ಮತ್ತು ಡೆಹ್ರಾಡೂನ್ಗಳಲ್ಲಿ ನಾವೇನು ನೋಡ್ತೇವೆ ಅಂದರೆ ಭೂಕಂಪ ಮಾಪನ ಕೇಂದ್ರಗಳನ್ನು ನೋಡ್ತೇವೆ. ಎಲ್ಲೆಲ್ಲಿ? ಗೌರಿಬಿದನೂರು, ಕೊಡೈಕನಲ್, ಪುಣೆ, ಹೈದರಾಬಾದ್ ಮತ್ತು ಡೆಹ್ರಾಡೂನ್ಗಳಲ್ಲಿ ನೋಡ್ತೇವೆ. ಭೂಕಂಪನದ ಹಂಚಿಕೆ ಯಾವುದು? ಭೂಕಂಪನದ ಹಂಚಿಕೆಯನ್ನು ನೋಡೋಣ. ಭೂಕಂಪನದ ಹಂಚಿಕೆಯು ಈ ಕೆಳಕಂಡಂತೆ ಇದೆ. ಅವುಗಳೆಂದರೆ ಪೆಸಿಫಿಕ್
ಸಾಗರದ ಸುತ್ತಮುತ್ತಲಿನ ತೀರ ಪ್ರದೇಶ ಅಂತ ನೋಡ್ತೇವೆ. ಹೇಗೆ ನಾವು ಜ್ವಾಲಾಮುಖಿಗಳನ್ನ ನೋಡಿದೇವಲ್ಲ, ಅದೇ ಜ್ವಾಲಾಮುಖಿಯ ಸ್ಥಳಗಳಲ್ಲಿನೂ ಕೂಡ ನಾವೇನ್ ನೋಡ್ತೇವೆ ಅಂದ್ರೆ ಈ ಭೂಕಂಪನದ ಅಲೆಗಳನ್ನು ಕೂಡ ನಾವು ನೋಡಬಹುದು. ಯಾಕಂದ್ರೆ ಎಲ್ಲಿ ಜ್ವಾಲಾಮುಖಿಗಳು ಇರ್ತಾವ ಅಲ್ಲಿ ಭೂಕಂಪನ ಆಗೇ ಆಗ್ತಿತ್ತಂತ ನಾವು ಇಲ್ಲಿ ನೋಡಬಹುದು. ಉದಾಹರಣೆಗೆ ನೋಡಿದ್ರೆ ನ್ಯೂಜಿಲೆಂಡ್, ಫಿಲಿಪೈನ್ಸ್, USA, ಜಪಾನ್, ಪೇರು ಮೊದಲಾದವುಗಳನ್ನು ಒಳಗೊಂಡಿದೆ. ಯಾವುದು? ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ತೀರ ಪ್ರದೇಶವನ್ನ ನೋಡ್ತೇವೆ. ಮತ್ತು ಮೆಡಿಟೇರಿಯನ್ ಸಮುದ್ರ ಸುತ್ತಲಿನ ತೀರ ಪ್ರದೇಶವನ್ನು ನೋಡ್ತೇವೆ. ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ಪ್ರದೇಶಗಳನ್ನು ಕೂಡ ನೋಡಿದೆ. 5 ರಾಷ್ಟ್ರಗಳಂತ ನೋಡಿದ್ದೇವಲ್ಲ, ಈಗ ಅಲ್ಲಿನ ಸುತ್ತಲಿನ ತೀರ ಪ್ರದೇಶಗಳನ್ನು ಕೂಡ ನೋಡ್ತೇವೆ. ಮತ್ತು ಇಲ್ಲಿ ಯಾವುದಂದ್ರೆ ಭಾರತದ ಹಿಮಾಲಯ ಪರ್ವತ ಪ್ರದೇಶ, ಶಿವಾಲಿಕ ಪ್ರದೇಶಗಳನ್ನು ನೋಡ್ತೇವೆ. ಭಾರತದ ಹಿಮಾಲಯ ಪರ್ವತ ಪ್ರದೇಶಗಳಿದಾವೆ, ಅಲ್ಲಿ ಶಿವಾಲಿಕ ಪ್ರದೇಶಗಳನ್ನು ಕೂಡ ನಾವು ಈ ಭೂಕಂಪನದ ವಲಯದಲ್ಲಿ ನಾವು ನೋಡಬಹುದು. ಬಾಹ್ಯ ಶಕ್ತಿಗಳು. ಯಾವುದು? ಬಾಹ್ಯ ಶಕ್ತಿಗಳು. ಬಾಹ್ಯ ಶಕ್ತಿಗಳು ಭೂಮಿಯ ಮೇಲಿನ ಪ್ರಾಕೃತಿಕ ಶಕ್ತಿಗಳಾಗಿದ್ದಾವೆ. ಇವು ತಮ್ಮ ಕಾರ್ಯದಿಂದ ಏನ್ ಮಾಡ್ತವೆ ಅಂದ್ರೆ ಭೂಮಿ ಮೇಲ್ಮೈನ ಸ್ವರೂಪಗಳನ್ನು ಮಾರ್ಪಡಿಸುತ್ತವೆ. ಪ್ರಮುಖ ಬಾಹ್ಯ ಶಕ್ತಿಗಳೆಂದರೆ ಉಷ್ಣಾಂಶ, ಮಾರುತ, ಮಳೆ, ಹಿಮಾವೃಷ್ಟಿ, ನದಿ, ಹಿಮನದಿ, ಗಾಳಿ ಇತ್ಯಾದಿಗಳನ್ನು ನಾವೇನಂತ ನೋಡ್ತೇವೆ? ಬಾಹ್ಯ ಶಕ್ತಿಗಳಲ್ಲಿ ನೋಡ್ತಾ ಹೋಗ್ತೇವೆ. ಹೌದಾ? ಇಲ್ಲಿ ಶೀತಲೀಕರಣವನ್ನು ನೋಡೋಣ. ಶಿಥಿಲೀಕರಣಗಳಲ್ಲಿ ಶಿಲೆಗಳು ಏನಾಗ್ತಾವ ಅಂದ್ರೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವಂತಹ ಸ್ವಾಭಾವಿಕ ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೇವೆ ಅಂದ್ರೆ ಅದು ಶೀತಲೀಕರಣ ಅಂತ ನೋಡ್ತೇವೆ. ಇದು ವಾಯುಮಂಡಲದಲ್ಲಿನ ಉಷ್ಣಾಂಶ ಆಗಲಿ, ಮಳೆ, ಗಾಳಿ ಮುಂತಾದವುಗಳಿಂದ ನಡೀತೈತಿ. ಶಿಥಿಲೀಕರಣದ ವಿಧಗಳೆಂದರೆ ಅವು ಯಾವ್ಯಾವ ಅಂದ್ರೆ, ಒಂದನೇದ್ದು ಬೌದ್ಧಿಕ ಶೀತಲೀಕರಣ, ಎರಡನೇದ್ದು ರಾಸಾಯನಿಕ ಶೀತಲೀಕರಣ, ಮೂರನೇದ್ದು ಜೈವಿಕ ಶೀತಲೀಕರಣ ಅಂತ ನೋಡ್ತೇವೆ. ಒಂದನೇದ್ದು ಬೌದ್ಧಿಕ ಶೀತಲೀಕರಣವನ್ನು ನೋಡೋಣ. ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವಂತಹ ಕ್ರಿಯೆಯನ್ನು ನಾವೇನಂತ ಕರಿತೇವೆ ಅಂದ್ರೆ ಅದನ್ನ ಬೌದ್ಧಿಕ ಶೀತಲೀಕರಣವೆನ್ನುವರು. ಹೌದಾ? ಬೌದ್ಧಿಕ ಶೀತಲೀಕರಣದ ಪ್ರಮುಖ ಕ್ರಿಯೆಗಳೆಂದರೆ ಕಣ ವಿಭಜನೆ, ಶಿಲಾ ವಿಭಜನೆ ಮತ್ತು ಪದರು ವಿಭಜನೆ ಅಂತ ನೋಡ್ತೇವೆ. ಬೌದ್ಧಿಕ ಶೀತಲೀಕರಣಕ್ಕೆ ಉಷ್ಣಾಂಶ ಆಗಲಿ, ಮಳೆ ಮತ್ತು ಹಿಮ ಇತ್ಯಾದಿಗಳಿಂದ ಏನಾಗ್ತವೆ? ಪ್ರಮುಖ ಕಾರಣಗಳಾಗ್ತವೆ. ಇಲ್ಲಿ ನೋಡ್ಬೋದು ಪದರು ಶಿಲೆಗಳನ್ನ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಹಿಮದ ಒಂದು ಚಿತ್ರಗಳನ್ನ ಹಿಂದಿನ ಸ್ಲೈಡ್ ಮುಖಾಂತರ ನಾನು ನಿಮ್ಗೆ ತಿಳಿಸಿದ್ದೆ. ಇಲ್ಲಿ ನೋಡ್ರಿ, ಆಗ ಇಲ್ಲಿ ಕಾಣಕತ್ತೈತ ಹಿಮ ಏನಾಗಕತ್ತೈತಂದ್ರ ಆ ಶಿಲೆಗಳ ಒಳಗೆ ಹೋಗಿ ಅವಾಗ ಏನ್ ಮಾಡ್ತೈತಂದ್ರ ಅದು ಶೀತಲೀಕರಣವನ್ನ ಮಾಡ್ತೈತೆ ಆ ಕಲ್ಲಿಗೆ. ರಾಸಾಯನಿಕ ಶೀತಲೀಕರಣ. ಈ ವಿವಿಧ ಶೀತಲೀಕರಣದಲ್ಲಿ ಮಳೆಯ ನೀರು ವಾಯುಮಂಡಲದ ಅನಿಲಗಳೊಡನೆ ವಿಲನಗೊಂಡು ಶಿಲೆಗಳನ್ನು ಏನ್ ಮಾಡ್ತಾವೆ? ಹೊಡೆಯುವುದು ಹಾಗೂ ವಿಘಟಿಸುವುದು. ಈ ಶೀತಲೀಕರಣದ ಪರಿಣಾಮವೇನೆಂದರೆ ಶಿಲೆಗಳಲ್ಲಿರುವಂತಹ ಖನಿಜಗಳ ಸಂಯೋಜನೆಯಲ್ಲಿ ಬದಲಾವಣೆಯಾಗುತ್ತಾ ಹೋಗ್ತದೆ. ಅಂದ್ರ ಭೂಮಿ ಒಳಗೆ ಕೆಲವು ಶಿಲೆಗಳಿರ್ತಾವ, ಆ ಶಿಲೆಗಳೊಳಗೆ ಖನಿಜಗಳಿರ್ತಾವ, ಮತ್ತು ಅದರೊಳಗೆ ಮಳೆಯ ನೀರು ಏನಾಗ್ತೈತಿ? ಕೂಡಿದಾಗ ಸಂಯೋಜನೆಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತವೆ. ರಾಸಾಯನಿಕ ಶೀತಲೀಕರಣದಲ್ಲಿ 4 ವಿಧಗಳಿದ್ದಾವೆ. ಅವುಗಳು ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದು ಆಕ್ಸಿಡೇಷನ್ಸ್, ಎರಡನೇದು ಕಾರ್ಬೋನೇಷನ್ಸ್, ಹೈಡ್ರೇಷನ್, ಸೊಲ್ಯೂಷನ್ ಅಂತ 4 ಏನು ನೋಡ್ತೇವೆ ನಾವು. ಈ ಒಂದು ರಾಸಾಯನಿಕ ಶೀತಲೀಕರಣದಲ್ಲಿ 4 ವಿಧಗಳನ್ನು ನೋಡ್ತೇವೆ ನಾವು. ಯಾವ್ಯಾವು? ಆಕ್ಸಿಡೇಷನ್, ಕಾರ್ಬೋನೇಷನ್ ಹಾಗೂ ಹೈಡ್ರೇಷನ್ ಮತ್ತು ಸೊಲ್ಯೂಷನ್ ಅಂತ 4 ಇವುಗಳನ್ನು ನೋಡ್ತಾ ಹೋಗ್ತೇವೆ ನಾವು ವಿಧಗಳನ್ನು. ಆಕ್ಸಿಡೇಷನ್ ಯಾವುದು? ಆಕ್ಸಿಡೇಷನ್ ಅಂತ ನೋಡ್ತೇವೆ. ಇಲ್ಲಿ ಆಕ್ಸಿಡೇಷನ್ ಅಂದ್ರ ಕನ್ನಡದಲ್ಲಿ ಅದಕ್ಕೇನಂತಾರ ಅಂದ್ರ ಆಮ್ಲಜನಕದ ಸಂಯೋಜನೆ ಅಂತ ಕರೀತಾರ. ಅದಕ್ಕೇನಂತಾರ? ಆಮ್ಲಜನಕದ ಸಂಯೋಜನೆಯನ್ನ ಕರೀತಾರ ಆಕ್ಸಿಡೇಷನ್ ಅನ್ನ. ಇಲ್ಲಿ ಆಕ್ಸಿಜನ್ ಇಂದ ಕೂಡಿರುವಂತಹ ಮಳೆಯ ನೀರು ಕೆಲವು ಖನಿಜಗಳ ಮೇಲೆ ಪ್ರಭಾವವನ್ನ ಬೀರ್ತೈತಿ. ಇದರಿಂದ ಏನಾಗ್ತೈತೆ ಅಂದ್ರ ಶಿಲೆಗಳು ನಶಿಸುತ್ತವೆ. ವಿಶೇಷವಾಗಿ ಇಲ್ಲಿ ಕಬ್ಬಿಣ ಏನಾಗುತ್ತೆ ಅಂದ್ರ ಕಬ್ಬಿಣದ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತಿರುತ್ತೆ ಅಂತ ನಾವು ನೋಡಬಹುದು. ಉದಾಹರಣೆಗೆ ಇಲ್ಲಿ ಕೆಲವು ಚಿತ್ರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಅದರೊಳಗೆ ನೀವು ನೋಡಬಹುದು. ನೋಡಿದಿರಲ್ಲ. ಮುಂದೆ ಯಾವುದಿದೆ ಅಂದರೆ ಅದು ಕಾರ್ಬೋನೇಷನ್ ಅಂತ ನೋಡ್ತೇವೆ. ಯಾವುದು? ಕಾರ್ಬೋನೇಷನ್ ಅಂತ ನೋಡ್ತೇವೆ. ಕಾರ್ಬೋನೇಷನ್ ಅಂದ್ರೆ ಕನ್ನಡದಲ್ಲಿ ಇಂಗಾಲದ ಸಂಯೋಜನೆ ಅಂತ ನೋಡ್ತೇವೆ. ಏನಂತ ನೋಡ್ತೇವೆ ಕನ್ನಡದಲ್ಲಿ? ಇಂಗಾಲದ ಸಂಯೋಜನೆಯನ್ನ ನೋಡ್ತೇವೆ. ಈ ಕಾರ್ಬನ್ ಯುಕ್ತ ಮಳೆ ನೀರು ಏನಾಗ್ತಾವಂದ್ರೆ ಸುಣ್ಣದ ಕಲ್ಲುಗಳ ಮೇಲೆ ಬಿದ್ದಾಗ ಶಿಲೆಗಳಲ್ಲಿರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳು ಮಳೆಯ ನೀರಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವುದರಿಂದ ಏನಾಗ್ತೈತಂದ್ರ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತದೆ. ಇಲ್ಲಿ 2 ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ಆ ಚಿತ್ರಗಳಲ್ಲಿ ನೀವು ಏನು ಮಾಡ್ಬೋದು? ಗಮನಿಸಬಹುದು ಈ ಕಾರ್ಬೋನೇಷನ್ಸ್ ಬಗ್ಗೆ.
ಹೈಡ್ರೇಷನ್. ಯಾವುದು? ಹೈಡ್ರೇಷನ್ ಅಂತ ನೋಡ್ತೇವೆ. ಹೈಡ್ರೇಷನ್ ಅಂದ್ರೆ ಜಲ ಸಂಯೋಜನೆ ಅಂತ ನೋಡ್ತೇವೆ. ಯಾವುದು? ಜಲ ಸಂಯೋಜನೆ ಅಂತ ನೋಡ್ತೇವೆ. ಈ ಕ್ರಿಯೆಯಲ್ಲಿ ಏನಾಗ್ತೈತಂದ್ರೆ ಕೆಲವು ಬಗೆಯ ಖನಿಜಗಳಲ್ಲಿ ಕಣಗಳು ನೀರನ್ನು ಹೀರುವುದರಿಂದ ಏನಾಗ್ತೈತಂದ್ರೆ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ಕ್ರಮೇಣ ನಶಿಸುತ್ತವೆ. ಹರಳುಗಳಿಂದುಂಟಾದಂತಹ ಪ್ರಮುಖ ಶಿಲೆಯಾಗಿದೆ ಯಾವುದು? ಹೈಡ್ರೇಷನ್ನಲ್ಲಿ ನಾವು ನೋಡಬಹುದು. ಇಲ್ಲಿ ಚಿತ್ರಗಳನ್ನು ತೋರಿಸ್ತೀನಿ, ನೀವು ಕೂಡ ಅದರಲ್ಲಿ ನೋಡಬಹುದು. ನೋಡ್ತಾ ಇದ್ದೀರಲ್ಲ, ಇದು ಏನಾಗ್ತೈತಿ? ಹೈಡ್ರೇಷನ್ ಅಂತ ನೋಡ್ತೇವೆ, ಅಂದ್ರೆ ಜಲ ಸಂಯೋಜನೆ ಅಂತ ನೋಡ್ತೇವೆ. ನಾಲ್ಕನೇದಾಗಿ ಸೊಲ್ಯೂಷನ್ ಅನ್ನ ನೋಡೋಣ. ಯಾವುದು? ಸೊಲ್ಯೂಷನ್. ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಅಂದ್ರೆ ದ್ರಾವಣೀಕರಣ ಅಂತ ಕರೀತಾರೆ. ಕನ್ನಡದಲ್ಲಿ ಏನು ಕರೀತಾರ? ದ್ರಾವಣೀಕರಣ ಅಂತ ಕರೀತಾರ. ಮಳೆ ನೀರು ಕೆಲವು ಶಿಲೆಗಳನ್ನು ಕರಗಿಸಿ ಸೊಲ್ಯೂಷನ್ಗೊಳಿಸುವುದು. ಉದಾಹರಣೆಗೆ ನಾವು ನೋಡಿದ್ರೆ ಜಿಪ್ಸಮ್ ಅನ್ನ ನೋಡ್ತೇವೆ, ಉಪ್ಪು, ಫಾಸ್ಫೇಟ್ ಇತ್ಯಾದಿಗಳನ್ನು ನಾವು ಸೊಲ್ಯೂಷನ್ ಅಂದರೆ ದ್ರಾವಣೀಕರಣದಲ್ಲಿ ನಾವು ನೋಡಬಹುದು. ಓಕೆನಾ? ಈಗ ಕೊನೆಯದಾಗಿ ಮೂರನೇದ್ದು ಜೈವಿಕ ಶೀತಲೀಕರಣವನ್ನು ನೋಡೋಣ. ಯಾವುದು? ಜೈವಿಕ ಶೀತಲೀಕರಣವನ್ನು ನೋಡ್ತಾ ಹೋಗೋಣ. ಜೈವಿಕ ಶೀತಲೀಕರಣದಲ್ಲಿ ಏನೇನಿದಾವೆ ಅಂದರೆ ಸಸ್ಯವರ್ಗ ಬರುತ್ತೆ, ಪ್ರಾಣಿ ವರ್ಗ ಬರುತ್ತೆ ಮತ್ತು ಮಾನವನಿಂದ ಶಿಲೆಗಳು ಹೊಡೆದು ಚುರಾಗುವುದನ್ನು ನಾವೇನಂತ ಕರಿತೇವೆ ಅಂದ್ರೆ ಜೈವಿಕ ಶೀತಲೀಕರಣ ಎನ್ನುವರು. ಇದರಲ್ಲಿ ಬೌದ್ಧಿಕ ಹಾಗೂ ರಾಸಾಯನಿಕ ಕ್ರಿಯೆಗಳೆರಡರಿಂದಲೂ ಏನಾಗುತ್ತೆ ಅಂದರೆ ಶೀತಲೀಕರಣವಾಗುತ್ತದೆ ಅಂತ ನಾವು ಇಲ್ಲಿ ನೋಡಬಹುದು. ಹೆಂಗಾಗ್ತಾವು ಅಂತ ಅದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇದಾಗಿ ಸಸ್ಯವರ್ಗ, ಪ್ರಾಣಿ ವರ್ಗ ಮತ್ತು ಮಾನವ ಜೀವಿಗಳು, ಇದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇದು ಯಾವುದು? ಸಸ್ಯವರ್ಗವನ್ನು ನೋಡೋಣ. ಸಸ್ಯವರ್ಗ ಸಸ್ಯಗಳ ಬೇರುಗಳು ಏನು ಮಾಡ್ತಾವಂದ್ರೆ ಬೆಳೆದು ದಪ್ಪವಾಗುವುದರಿಂದ ಶಿಲೆಗಳು ಒಡೆದು ಚೂರಾಗುತ್ತವೆ ಅಂತ ನೋಡ್ತೇವೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು. ಆ ಚಿತ್ರದಲ್ಲಿ ಏನು ಕಾಣ್ತಾ ಇದ್ದಾವೆ? ನಿಮಗೆ ಶಿಲೆಗಳು ಕಾಣ್ತಾ ಇದ್ದಾವೆ. ಆ ಶಿಲೆಗಳ ಮೇಲೆ ಏನು ಕಾಣಕತ್ತಾವು? ಸಸ್ಯಗಳು ಕಾಣಕತ್ತೀರಿ. ಆ ಸಸ್ಯಗಳ ಬೇರೆ ಏನು ಮಾಡ್ತಾವಂದ್ರೆ ಆ ಶಿಲೆಗಳ ಜಾಗದಲ್ಲಿ ಬೆಳೆಯಕತ್ತಾವ. ಬೆಳೆದಾಗ ಅದರ ಬೇರುಗಳು ಏನು ಮಾಡ್ತಾವಂದ್ರೆ ಆ ಶಿಲೆಗಳ ಎಲ್ಲಿ ಫಳ್ಳಿರ್ತೈತಿ ನೋಡ್ರಿ ಜಾಗ, ಅಲ್ಲಿ ಏನು ಮಾಡ್ತಾವ? ಅದರ ಏನು ಮಾಡ್ತಾವು? ಆ ಬೇರುಗಳು ಹೋಗ್ತಾವೆ. ಬೇರುಗಳು ಹೋದಾಗ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಶಿಲೆಗಳು ಹೊಡೆದು ಚೂರಾಗುತ್ತವೆ ಅಂತ ನಾವು ಸಸ್ಯವರ್ಗದಲ್ಲಿ ನಾವು ನೋಡಬಹುದು. ನೋಡಿದ್ರಲ್ಲ, ಇದು ಸಸ್ಯವರ್ಗ. ಈಗ ಯಾವುದು? ಪ್ರಾಣಿ ವರ್ಗವನ್ನ ನೋಡೋಣ. ಪ್ರಾಣಿ ವರ್ಗದಲ್ಲಿ ಪ್ರಾಣಿಗಳು ಏನ್ ಮಾಡ್ತಾವಂದ್ರೆ ಕೆಲವು ಪ್ರಾಣಿಗಳು ಬಿಲಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳದಾವ ಅಂತ ನಾವು ನೋಡ್ತೇವೆ. ಯಾವ್ಯಾವ ಅದಾವಂದ್ರೆ ಎರೆಹುಳಗಳನ್ನ ನೋಡ್ತೇವೆ, ಮೊಲಗಳನ್ನು ನೋಡ್ತೇವೆ, ಇಲಿಗಳನ್ನು ನೋಡ್ತೇವೆ ಮತ್ತು ಇತ್ಯಾದಿ ಪ್ರಾಣಿಗಳನ್ನು ಕೂಡ ನಾವು ನೋಡ್ತೇವೆ. ಇವುಗಳು ಏನು ಮಾಡ್ತಾವಂದ್ರೆ ಶಿಲೆಗಳಲ್ಲಿ ತಮ್ಮ ಬಿಲಗಳನ್ನು ಏನು ಮಾಡ್ತಾವೆ? ಕೆದರ್ದಾಗ ಅಲ್ಲಿ ವಾಸಿಸಿ ಅಲ್ಲಿ ಏನು ಮಾಡ್ತಾವೆ? ಈ ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾವೆ. ಅಲ್ಲಿ ಏನಾಗ್ತಾವಂದ್ರೆ ಕೆಲವು ಈ ಶಿಲೆಗಳನ್ನು ಏನು ಮಾಡ್ತಾವೆ? ಇವು ಚೂರುಗಳನ್ನಾಗಿ ಮಾಡ್ತಾವೆ. ಮತ್ತು ಯಾವುದಿದೆ? ಕೊನೆಯದಾಗಿ ಮಾನವ ಜೀವಿ ಅಂತ ನೋಡ್ತೇವೆ. ಕೊನೆಯದಾಗಿ ಮಾನವ ಜೀವಿಯನ್ನು ನೋಡೋಣ. ಮಾನವ ಜೀವಿ ಏನು ಮಾಡ್ತಕ್ಕತ್ತಾನಂದ್ರೆ ತನಗೆ ಬೇಕಾದಂತಹ ವಸ್ತುಗಳನ್ನು ಏನು ಮಾಡಕತ್ತಾನ? ಭೂಮಿಯ ಒಳಗಿನಿಂದ ಏನು ಮಾಡಕತ್ತಾನ? ಗಣಿಗಾರಿಕೆ ಮುಖಾಂತರವಾಗಲಿ, ಹೌದಾ? ಯಾವುದು? ಗಣಿಗಾರಿಕೆಯಿಂದ ಆಗಲಿ, ಅಲ್ಲಿ ಇರುವಂತಹ ಭೂಮಿಯ ಒಳಗೆ ಇರುವಂತಹ ಕಲ್ಲುಗಳನ್ನು ಏನು ಮಾಡಕತ್ತಾನ? ಕಲ್ಲು ಗಣಿಗಾರಿಕೆಯನ್ನು ಮಾಡಕತ್ತಾನ. ಮತ್ತು ಕಟ್ಟಡ ಕಟ್ಟಬೇಕಲ್ಲ, ಈಗ ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಇತ್ಯಾದಿಗಳನ್ನು ಏನು ಮಾಡಕತ್ತಾನ? ಮನುಷ್ಯ ಭೂಮಿಯ ಒಳಗಿರುವಂತಹ ಶಿಲೆಗಳನ್ನು ಅಗೆದು ಏನು ಮಾಡಕತ್ತಾನ? ಹೊರಗೆ ತೆಗಿಯಾಕತ್ತಾನ. ಅದಕ್ಕೆ ಅಲ್ಲಿ ಏನಾಗ್ತೈತೆ ಅಂದರೆ ಶಿಲಾ ಚೂರುಗಳಾಗ್ತಾವ ಅಲ್ಲಿನೂ ಕೂಡ ಅಂತ ನಾವು ಇಲ್ಲಿ ನೋಡ್ತೇವೆ. ಭೂಕಂಪ ಸಂಭವಿಸಿದಾಗ ಏನು ಮಾಡಬೇಕು? ಭೂಕಂಪ ಸಂಭವಿಸಿದಾಗ ನಾವು ಏನು ಮಾಡಬೇಕಂದ್ರೆ ಮೊದಲು ಸಾವಧಾನವನ್ನು ವರ್ತಿಸಬೇಕು. ಮೊದಲು ಏನು ಮಾಡಬೇಕು? ನಾವು ಸಾವಧಾನವನ್ನು ವರ್ತಿಸಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ ಭಯ ಪಡಬಾರ್ದು. ಆಮೇಲೆ ಹೆದರಿಕೊಳ್ಳದಿರುವುದು. ಆಮೇಲೆ ನಾವು ಹೆದರಿಕೊಳ್ಳುವುದಿರುವುದು. ಹೌದಾ? ಹೀಗೆ ಮಾಡಿದರೆ ಏನಾಗ್ತೈತಿ? ಸ್ವಲ್ಪ ಚಾನ್ಸಸ್ ಇರುತ್ತೆ ಉಳಿಯೋಕ್ಕೆ. ಇಲ್ಲಾಂದ್ರೆ ಭಯ ಆಗಿವ ಪಟ್ಟು ಎಲ್ಲರೂ ಓಡಕ್ಕೆ ಹೋದಂದ್ರೆ ಎಲ್ಲರೂ ಸಿಕ್ಕಾಕು ಏನಾಗ್ತೀವಿ? ಸಾಯಿ ಹೋಗ್ತೇವೆ. ಅದಕ್ಕೆ ಏನು ಮಾಡಬೇಕು? ಸಾವಧಾನ ವರ್ತಿಸಬೇಕು, ಭಯ ಹೆದರಿಕೆ ಕೊಳ್ಳದಿರುವುದು. ಮತ್ತು ಭೂಕಂಪ ಸಂಭವಿಸಿದಾಗ ಮನೆಯ ಮಧ್ಯಭಾಗದಲ್ಲಿ ನಿಲ್ಬಾರ್ದು. ಭೂಕಂಪ ಈಗ ಆಗಿದೆ ಅಂತ ತಿಳ್ಕೊರಿ, ಆದಾಗ ನಮ್ಮ ಮನೆಯ ಮಧ್ಯಭಾಗದಲ್ಲಿ ನಾವು ನಿಲ್ಬಾರ್ದು. ಹೌದಾ? ಮುಂದೆ ಮನೆಯ ಚೌಕಟ್ಟುಗಳಿರ್ತಾವೆ ಮನೆಯಲ್ಲಿ, ಆ ಗೋಡೆಯ ಬಳಿ ಏನು ಮಾಡ್ಬೇಕು? ನಾವು ನಿಲ್ಲುವುದರಿಂದ ಹೆಚ್ಚು ಪ್ರಾಣ ಹಾನಿಯನ್ನು ನಾವು ತಪ್ಪಿಸ್ಬೋದು. ಅಲ್ಲಿ ಬೋಡೆಗಳಿರ್ತಾವೆ, ಚೌಕಟ್ಟುಗಳಿರ್ತಾವೆ, ಅಲ್ಲಿ ಹೋಗಿ ನಿತ್ರೆ ಏನಾಗ್ತೈತೆ ಅಂದರೆ ನಮ್ಮ ಒಂದು ಪ್ರಾಣ ಹಾನಿಯನ್ನು ನಾವೇನು ಮಾಡ್ಬೋದು? ಸ್ವಲ್ಪ ಮಟ್ಟಿಗೆ ನಾವು ತಪ್ಪಿಸಬಹುದು. ಮತ್ತು ಯಾವುದಾದರೂ ಗಟ್ಟಿಮುಟ್ಟಾದಂತಹ ಪೀಠೋಪಕರಣಗಳು ಇರ್ತಾವೆ ಮನ್ಯಾಗ, ಅದರ ಕೆಳಗೆ ಏನು ಮಾಡಬೇಕು? ಅಡಗಿಕೊಳ್ಳುವುದರಿಂದ ನಮ್ಮ ಪ್ರಾಣವನ್ನು ನಾವೇನು ಮಾಡಬಹುದು? ಉಳಿಸಿಕೊಳ್ಳಬಹುದು. ಓಕೆನಾ? ಮತ್ತು
ಈಗ ಯಾವುದಾದರೂ ಅಪಾರ್ಟ್ಮೆಂಟ್ಗಳು ಇರ್ತಾವೆ, ಆ ಅಪಾರ್ಟ್ಮೆಂಟ್ ಆಗಲಿ ಮತ್ತು ಆಫೀಸ್ಗಳಾಗಲಿ ಅಲ್ಲಿ ಏನಿರ್ತಾವೆ ಅಂದರೆ ಲಿಫ್ಟ್ಗಳು ಇರ್ತಾವೆ. ಅದನ್ನು ಏನು ಮಾಡಬೇಕು, ಬಳಸಬಾರ್ದು. ಮತ್ತು ಮೆಟ್ಟಿಲುಗಳನ್ನು ಏನು ಮಾಡಬೇಕು, ಬಳಸಬೇಕು. ಮೆಟ್ಟಿಲುಗಳನ್ನು ಮಾತ್ರ ಬಳಸಬೇಕು, ಅಲ್ಲಿ ಲಿಫ್ಟನ್ನು ಬಳಸಬಾರ್ದು. ಯಾಕಂದ್ರೆ ಲಿಫ್ಟ್ ಏನಾಗುತ್ತೆ ಅಂದ್ರೆ ಕರೆಂಟ್ ಹೋಗ್ತಾವ. ಅವಾಗ ಕರೆಂಟ್ ಹೋದಾಗ ಏನಾಗಿರ್ತೈತೆ ಅಂದ್ರೆ ಲಿಫ್ಟ್ ಬೇಗನೆ ಕೆಳಗೆ ಏನಾಗ್ತೈತಿ, ಆ ಲಿಫ್ಟ್ ವೈರ್ಗಳ ಹರಿಲಾಕ ಏನಾರು ಆಗ್ತೈತೆ. ಅವಾಗ ಹರಿದಾಗ ಏನಾಗ್ತೈತಿ, ಸೀದಾ ಹೋಗಿ ಕೆಳಗೆ ಬೀಳ್ತೈತೆ. ಅವಾಗ ನಮ್ಮ ಪ್ರಾಣ ಹೋಗುವಂತಹ ಚಾನ್ಸಸ್ ಭಾಳ ಇರ್ತೈತೆ ಅಲ್ಲಿ. ಭೂಕಂಪನ ನಡೆಯುವಾಗ ಮಾಡಬಾರದ ಕೆಲಸಗಳನ್ನು ನೋಡೋಣ. ಭೂಕಂಪ ನಡೆಯುವಾಗ ಮಾಡಬಾರದಂತಹ ಕೆಲಸಗಳಿರ್ತಾವೆ. ಮಾಡಬಾರ್ದಂದ್ರೆ ಗಾಬರಿಯಾಗಿ ದಿಕ್ಕಾಪಾಲಾಗಿ ಹುಚ್ಚಿರ್ತಾರ ಓಡುವುದು ಆ ಕಡೆ ಓಡುದೇ ಅವೆಲ್ಲ ಮಾಡಕ್ಕೆ ಹೋಗಬಾರ್ದು. ಗಾಬರಿಯಾಗಿ ಏನು ಮಾಡಬಾರ್ದು, ದಿಕ್ಕಾಪಾಲಾಗಿ ಓಡುವುದು ಮಾಡಬಾರ್ದು. ಮತ್ತು ಲಿಫ್ಟ್ಗಳ ಬಳಕೆಯನ್ನು ಮಾಡಬಾರ್ದು. ಅಲ್ಲಿನೂ ಕೂಡ ಹೇಳಿದ್ದೆ, ಇಲ್ಲಿನೂ ಕೂಡ ಹೇಳ್ತಾ ಇದ್ದೀನಿ. ಲಿಫ್ಟ್ಗಳನ್ನು ಯಾವತ್ತೂ ಬಳಕೆಯನ್ನು ಮಾಡಬಾರ್ದು ಏನು ಭೂಕಂಪ ಆದಾಗ. ಮತ್ತು ಈತರನ್ನು ಉಳಿಸಲು ಹೋಗಿ ತಮ್ಮ ಪ್ರಾಣಕ್ಕೆ ಸಂಕಷ್ಟ ತಂದುಕೊಳ್ಳಬಾರದು. ಅಂದ್ರೆ ಕೆಲವು ಸಿಚುವೇಶನ್ಗಳು ಬಂದಿರ್ತಾವೆ. ಅವಾಗ ಏನು ಮಾಡ್ಬೇಕು, ನೀವು ಅಲ್ಲಿ ಪ್ರಾಣ ಉಳಿಸೋಕ್ಕೆ ಮಾತ್ರ ನಿಮಗೆ ಅವಕಾಶ ಇತ್ತಂದ್ರೆ ಪ್ರಾಣವನ್ನು ಉಳಿಸಬಹುದು. ಆದರೆ ನಿಮ್ಮ ಪ್ರಾಣ ಸಂಕಷ್ಟಕ್ಕೆ ತಂದು ಇತರರನ್ನು ಉಳಿಸಲು ಹೋಗಬಾರ್ದು. ಯಾಕಂದ್ರೆ ನೀವು ಕೂಡ ಅಲ್ಲಿ ನಿಮ್ಮ ಪ್ರಾಣ ಕೂಡ ಹೋಗೋಕ್ಕೆ ಅಲ್ಲಿ ಏನಾಗಿರ್ತೈತಿ, ಚಾನ್ಸಸ್ ಭಾಳ ಇರ್ತಾವೆ. ಓಕೆನಾ, ಮಾಡಬಾರ್ದು. ಭೂಕಂಪನಗಳು ಮುಗಿದ ನಂತರ ಮಾಡಬೇಕಾದಂತಹ ಕೆಲಸಗಳು ಭಾಳ ಇರ್ತಾವೆ. ಏನೇನಂತ ನೋಡ್ತಾ ಹೋಗೋಣ. ಭೂಕಂಪ ಸಂಭವಿಸಿ ಮುಗಿದ ನಂತರ ಏನು ಮಾಡ್ಬೇಕಂದ್ರೆ ಮೊದಲ ಕುಡಿಯಾಕ ನೀರುಗಳನ್ನು ಏನು ಮಾಡಬೇಕು, ಸಂಗ್ರಹಿಸಬೇಕು. ಬ್ಯಾಟ್ರಿ ಚಾಲಿತಂತಹ ದೀಪಗಳನ್ನು ಏನು ಮಾಡಬೇಕು, ಹುಡುಕಾಡಬೇಕು ಮತ್ತು ಇಟ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಬ್ಯಾಟ್ರಿ ಚಾಲಿತ ರೇಡಿಯೋಗಳಾಗಲಿ, ಮೊಬೈಲ್ಸ್, ಈಗೆಲ್ಲ ಮೊದಲಿತ್ತದು ರೇಡಿಯೋ ಇದ್ದು, ಈಗೇನದ ಮೊಬೈಲ್ಗಳನ್ನು ಏನು ಮಾಡಿರಿ ನಿಮ್ಮ ಹತ್ರ ಏನು ಮಾಡಬೇಕು, ಇಟ್ಕೋಬೇಕು. ಇವುಗಳನ್ನು ಸಂಗ್ರಹಿಸುವುದು ನಿಮ್ಮ ಮೊದಲ ಕರ್ತವ್ಯವಾಗಿರ್ತೈತಿ. ಓಕೆನಾ. ಮತ್ತು ಭೂಕಂಪನದಿಂದ ಹಾಳಾಗಿರುವ ಕಟ್ಟಡಗಳ ಪಕ್ಕ ನಿಲ್ಲದಿರುವುದು. ದೊಡ್ಡ ಅಪಾರ್ಟ್ಮೆಂಟ್ ಇರ್ತಾವೆ, ದೊಡ್ಡ ಮನೆಗಳಿರ್ತಾವೆ, ಅದರ ಪಕ್ಕದಲ್ಲಿ ನಿಲ್ಲಕ್ಕೆ ಹೋಗಬಾರ್ದು. ನಿಲ್ಲಿದ್ರೆ ಏನಾಗ್ತೈತಿ, ಬೀಳುವಂಥ ಚಾನ್ಸಸ್ ಭಾಳ ಇರ್ತಾವೆ ಆ ಬಿಲ್ಡಿಂಗ್ಸ್ಗಳು. ಅದಕ್ಕೆ ಎಲ್ಲೂ ಕೂಡ ನಿಂದ್ರಕ್ಕೆ ಹೋಗಬೇಡ್ರಿ. ಎತ್ತರದ ಪ್ರದೇಶಗಳಿಗೆ ಹೋಗಿ ಏನು ಮಾಡ್ಬೇಕಂದ್ರೆ ಸಹಾಯಕ್ಕಾಗಿ ಕಾಯುವುದು. ನೋಡ್ರಿ, ಈಗ ಭೂಕಂಪ ಆಗೈತಿ, ಎಲ್ಲ ಆಗಿ ಹೋಗೈತಿ. ಈ ಕೊನೆಯದಾಗಿ ಏನು ಮಾಡ್ಬೇಕಂದ್ರೆ ಎತ್ತರದ ಪ್ರದೇಶಗಳಿಗೆ ಹೋಗಿ ಯಾರ ಸಹಾಯಕ್ಕಾಗಿ ಕಾಯುವುದು. ಅದಕ್ಕಂದ್ರೆ ಮಿಲಿಟ್ರಿ ಬೇಸ್ಗಳು ಬರ್ತಿರ್ತಾವೆ, ಅಂದರೆ ಹೆಲಿಕಾಪ್ಟರ್ಸ್ ಮುಖಾಂತರ ಬರ್ತಾರೆ, ವಿಮಾನಗಳು ಬರ್ತಿರ್ತಾವೆ, ಇಲ್ಲಾಂದ್ರೆ ಮಿಲಿಟ್ರಿ ಬರ್ತಿರ್ತೈತಿ. ಅಲ್ಲಿ ಹೋಗಿ ನಾವೇನು ಮಾಡ್ಬೇಕಂದ್ರೆ ಎತ್ತರದ ಪ್ರದೇಶಗಳಿಗೆ ಹೋಗಿ ಏನು ಮಾಡಬೇಕು, ಸಹಾಯಕ್ಕಾಗಿ ಕಾಯ್ತಾ ಕುಂದಿರ್ಬೇಕಾಗ್ತೈತಿ. ಹೌದಾ. ಇಲ್ಲಾಂದ್ರೆ ಅಲ್ಲೇ ನೀವು ಬಿಲ್ಡಿಂಗ್ಸ್ಗಳ ಮಧ್ಯೆ ಅಲ್ಲಿ ಇಲ್ಲಿ ಬಿದ್ದರೆ ಏನಾಗ್ತೈತಿ, ನಿಮ್ಮ ಒಂದು ಪ್ರಾಣಕ್ಕೆ ಹಾನಿಯಾಗುವಂತಹ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಏನು ಮಾಡ್ಬೇಕು, ನೀವೆಲ್ಲರೂ ಎತ್ತರವಾದಂತಹ ಪ್ರದೇಶಗಳಿಗೆ ಹೋಗಿ ಸಹಾಯಕ್ಕಾಗಿ ಏನು ಮಾಡಬೇಕು, ಕಾಯಬೇಕಾಗ್ತೈತಿ ನೀವೆಲ್ಲರೂ. ಓಕೆನಾ. ಇವತ್ತಿನ ತರಗತಿ ಇಲ್ಲಿಗೆ ಮುಕ್ತಾಯ ಆಗ್ತೈತಿ.